ಜಾತಿ ಅನ್ನೋದು ಒಂದು ರೋಗ. ಸೊ ಮೊದಲು ರೋಗವನ್ನು ಗುಣ ಆಗಬೇಕಾದ್ರೆ, ಯಾರಿಗಾದರೂ ಒಂದು ರೋಗವನ್ನು ಗುಣ ಆಗಬೇಕಾದ್ರೆ ರೋಗಿ ಮೊದಲಿಗೆ ತನಗೆ ಜಾತಿ ಇದೆ ಅನ್ನೋದನ್ನು ಒಪ್ಕೊಳ್ಬೇಕು. ಜಾತಿ ಇದೆ ಅನ್ನೋದನ್ನು ಒಪ್ಪಿಕೊಳ್ಳದೇ ಇದ್ದರೆ, ಈಗ ಒಬ್ಬನಿಗೆ ರೋಗ ಇದೆ ಅಂತ ಒಪ್ಕೊಳ್ಳದೇ ಇದ್ದರೆ ಅವನಿಗೆ ಚಿಕಿತ್ಸೆ ಕೊಡಲಿಕ್ಕೆ ಆಗೋದಿಲ್ಲ. ಅದರಿಂದ ಜಾತಿಯಲ್ಲಿದೆ, ಜಾತಿ ಎಲ್ಲ ಇಲ್ಲವೇ ಇಲ್ಲ, ನೀವೇ ಸುಮ್ಮನೆ ಸೃಷ್ಟಿ ಮಾಡ್ತಾ ಇದ್ದೀರಿ. ಇವತ್ತು ಎಲ್ಲರೂ ನೋಡಿ, ಎಲ್ಲರೂ ಎಷ್ಟು ಚೆನ್ನಾಗಿದ್ದಾರೆ ಅನ್ನೋ ಒಂದು ವರ್ಗ ಕೂಡ ಇದೆ. ನಾನು ಯಾವಾಗಲೂ ಹೇಳ್ತೇನೆ, ಅಂಥವರು, ನಾನು ಅಶಿಕ್ಷಿತರ ಬಗ್ಗೆ ಹೇಳೋದಿಲ್ಲ, ಶಿಕ್ಷಿತರ ಭಾಳ ಮಂದಿ ಹೇಳ್ತಾರೆ. ಅಂದರೆ ಗ್ರ್ಯಾಜುಯೇಟ್ಗಳಾಗಿದ್ದವರು, ಡಾಕ್ಟರ್ಗಳಾಗಿದ್ದರು, ಇಂಜಿನಿಯರ್ಗಳಾಗಿದ್ದವರು ಕೂಡ ಹೇಳ್ತಾರೆ ಇವತ್ತು ಜಾತಿಯಲ್ಲಿದೆ ಅಂತ. ಅವ್ರು ಯಾರಾದರೂ ಕೂಡ ಬೆಂಗಳೂರಿನಲ್ಲಿ ಟೈಮ್ಸ್ ಆಫ್ ಇಂಡಿಯಾದ ಸಂಡೇ ಎಡಿಷನ್ನಲ್ಲಿ ನೋಡಿದರೆ ಅಲ್ಲಿ ಮೆಟ್ರೋಮೋನಿಯಲ್ ಸೆಕ್ಷನ್ ಇದೆ, 2-3 ಪೇಜ್ ಬರುತ್ತೆ, ಮದುವೆ ಸಂಬಂಧಗಳ ಅಡ್ವರ್ಟೈಸ್ಮೆಂಟ್ಗಳು. ಎಲ್ಲರೂ ಡಾಕ್ಟ್ರು, ಇಂಜಿನಿಯರ್, ಪ್ರೊಫೆಸರ್, ಬ್ಯಾಂಕರ್ಗಳಾಗಿದ್ದವರು. ತಂದೆ ಇಂಥದೇ ಜಾತಿಯ ಹೆಣ್ಮಗಳು ಬೇಕು, ಇಂಥದೇ ಗೋತ್ರ ಇರಬೇಕು, ಅವಳು ಬಿಳಿಯಾಗಿರಬೇಕು ಎನ್ನುವುದನ್ನು ಅವರೇ ಹಾಕಿರ್ತಾರೆ. ಮತ್ತು ಹೊರಗೆ ಬಂದು ಜಾತಿಯಲ್ಲಿದೆ ಅಂತ ಕೇಳ್ತಾರೆ. ಆದರೆ ಜಾತಿ ಎನ್ನುವುದೊಂದು ವಾಸ್ತವ ಅಂತ. ನಾನು ನಮ್ಮ ರಘುರಾಮ್ ಶೆಟ್ಟರು ಒಂದು ಸಂಪಾದಕೀಯ ಬರೆದಿದ್ದರು. ನಾನು ಯಾವಾಗಲೂ ಹೇಳ್ತೇನೆ, ಬಹುಶಃ ಅದನ್ನು ಲೋಯನು ಎಲ್ಲ ಹೇಳಿರ್ಬೇಕೇನಂತ ನನಗೆ ಅನಿಸೋದು. ಜಾತಿಯನ್ನು ನಿಜವಾಗಿ ನಾಶ ಮಾಡಬೇಕಾದ್ರೆ ಜಾತಿಯೊಳಗೆ ಆಗಿರುವ ಮದುವೆಯನ್ನು ನಿಷೇಧಿಸಿ ಸಂವಿಧಾನಕ್ಕೆ ಒಂದು ತಿದ್ದುಪಡಿ ಮಾಡಬೇಕಂತ. ಜಾತಿ ಬೆಳೀತಾ ಇರೋದು ವಿವಾಹ ಸಂಬಂಧದ ಮೂಲಕ. ಯಾವಾಗಲೂ ಒಮ್ಮೆ ನೀವು ಅಲ್ಲಿ ಕಡಿದು ಹಾಕಿಬಿಟ್ರೆ ಆಮೇಲೆ ಜಾತಿ ಬೆಳೆಯುವುದಿಲ್ಲ. ಅದರಿಂದ ಜಾತಿಯ ಒಳಗಾಗಿರುವ ವಿವಾಹವನ್ನು ಒಪ್ಪುತ್ತಾ, ಅದನ್ನೇ ಅಪೇಕ್ಷಿಸುತ್ತಾ ಜಾತಿಯಲ್ಲಿದೆ ಅಂತ ಉಡಾಪೆ ಮಾತಾಡುವವರು ಇದ್ದಾರಲ್ಲ, ಅವರು ಒಂದು ದಡ್ರು ಮತ್ತು ಅವರಿಗೆ ಬೇರೆ ಉದ್ದೇಶ ಇದೆ ಅಂತ ಲೆಕ್ಕ. ಅದರಿಂದ ಜಾತಿ ಅನ್ನೋದೊಂದು ವಾಸ್ತವ. ಜಾತಿಯನ್ನು ನಾವು ಮುಖಾಮುಖಿ ಮಾಡಬೇಕು, ಜಾತಿಯನ್ನು ಒಪ್ಕೊಳ್ಬೇಕು ಮತ್ತು ಜಾತಿಯ ನಾಶಕ್ಕೆ ಪ್ರಯತ್ನ ಮಾಡಬೇಕು. ಅದರಿಂದ ಜಾತಿ ಗಣತಿಯ ಅಗತ್ಯ ಯಾಕಿದೆ ಅಂದರೆ ಈ ಕಾರಣಕ್ಕಾಗಿದೆ ಅಂತ. ಅಂದರೆ ಜಾತಿ ಗಣತಿ ಮಾಡಿದ ಕೂಡಲೇ ಜಾತಿ ಜಾಸ್ತಿ ಆಗುತ್ತೆ ಅಂತ ಹೇಳುವವರಿದ್ದರೆ ಅದರ ಬಗ್ಗೆ ಮುಂದೆ ಮಾತಾಡೋಣ. ಇನ್ನು ಜಾತಿ ಗಣತಿ ಮಾಡಬೇಕಾದ ಅಗತ್ಯ ಯಾಕೆ ಬಂತು ಎನ್ನುವುದರಿಂದ ಶುರು ಮಾಡೋಣ. ಜಾತಿ ಗಣತಿ ಯಾಕೆ ಬಂತು ಅಂತ. ಯಾಕೆಂದರೆ ಇವತ್ತಿನ ಮೀಸಲಾತಿ ಇದೆಯಲ್ಲ, ನೀವು ಸಂವಿಧಾನದ 15(3), 15(4), 16(4) ಈ ಎಲ್ಲ ಶೆಡ್ಯೂಲ್ಗಳಲ್ಲಿ ಎಲ್ಲರೂ ಸಮಾನರು. ಆದರೆ ಕೆಲವೊಂದು ವರ್ಗಗಳಿಗೆ ನೀವು ಕೆಲವು ಪರಿಹಾರಗಳನ್ನು ಕೊಟ್ಟು ಅವರನ್ನು ಸಮಾನತೆಯ ಹಾದಿಯಲ್ಲಿ ಮುಖ್ಯವಾಹಿನಿಗೆ ತರಬೇಕಾದ ಅವಶ್ಯಕತೆ ಇದೆ ಅಂತ ಸಂವಿಧಾನ ಹೇಳುತ್ತೆ, ಆಯಿತಾ. ಈಗ ಪರಿಶಿಷ್ಟ ಜಾತಿಯವರು, ಪರಿಶಿಷ್ಟ ವರ್ಗ ಪಂಗಡದವರು, ಮಹಿಳೆಯರು, ಹಿಂದುಳಿದ ಜಾತಿಗಳು, ಇಂಥವರಿಗೆಲ್ಲ ವಿಶೇಷ ಸೌಲಭ್ಯಗಳನ್ನು ಒದಗಿಸಬೇಕಂತ ಸಂವಿಧಾನ ಹೇಳಿದೆ. ಆ ಕಾರಣಕ್ಕಾಗಿ ಮೀಸಲಾತಿ ಜಾರಿಗೆ ಬಂತು. ಮೀಸಲಾತಿ ಜಾರಿಗೆ ಬಂದು ಇಷ್ಟು ವರ್ಷಗಳಾದ ನಂತರ ಮೀಸಲಾತಿಯ ಬಗ್ಗಿನ ನೂರಾರು ವ್ಯಾಜ್ಯಗಳು ಸುಪ್ರೀಂ ಕೋರ್ಟ್ನಲ್ಲಿ ಹೋಯಿತು. ಸುಪ್ರೀಂ ಕೋರ್ಟ್ನಲ್ಲಿ ಪ್ರತಿ ಸಾರಿ ಸುಪ್ರೀಂ ಕೋರ್ಟ್ಗೆ ಹೋದಾಗಲೂ ಕೂಡ ಸುಪ್ರೀಂ ಕೋರ್ಟ್ಗೆ ಹೇಳುತ್ತೆ, ನೀವು ಮೀಸಲಾತಿ ಬೇಕಂತ ಹೇಳ್ತೀರಿ, ಇದಕ್ಕೆ ಬೇಕಾಗಿದ್ದರೆ ಡಾಟಾ, ಅಂಕಿಅಂಶಗಳು ಎಲ್ಲಿದೆ, ಇದರ ಬಗ್ಗೆ ಒಂದು ಎಂಪೆರಿಕಲ್ ಸ್ಟಡಿ ಎಲ್ಲಿ ಆಗಿದೆ ಅಂತ ಕೇಳ್ತಾ ಇದೆ. ಅದನ್ನು ಭಾಳ ಜೋರಾದ ಗಟ್ಟಿದನೆಯಲ್ಲಿ ಕೇಳಿದ್ದು 93ರಲ್ಲಿ ಮಂಡಲ್ ವರದಿಗೆ ಬಂದ ಇಂದಿರಾ ಸಾನಿ ವರ್ಸಸ್ ಸೆಂಟ್ರಲ್ ಗೌರ್ಮೆಂಟ್ನ ಆ ಜಡ್ಜ್ಮೆಂಟ್ ನೀವು ತೆಗೆದು ನೋಡಿದರೆ ಅದು ಹೇಳುತ್ತೆ ಎಲ್ಲಿದೆ ಜಾತಿ ಅಂತ. ನೀವು ಅಂದರೆ ಜಾತಿ ಬಗೆಗಿನ ಡಾಟಾ ಎಲ್ಲಿದೆ ನೀವು ಕೇಳ್ತೀರಿ. ಹಿಂದುಳಿದ ಜಾತಿಯವರು 52% ಅಂತ ಹೇಳ್ತಾರೆ, ದಲಿತರು 25% ಅಂತ ಹೇಳ್ತಾರೆ. ಪ್ರತಿಯೊಂದು ಜಾತಿಯೂ ಕೂಡ ಅವರ ಜಾತಿಯ ಜನಸಂಖ್ಯೆಯನ್ನು ಹೆಚ್ಚು ಮಾಡಿ ಹೇಳ್ತಾರೆ. ಸೊ ಅದಕ್ಕೊಂದು ಸ್ಟಡಿ ಬೇಕಂತ ಹೇಳ್ತದೆ. ಆ ಜಡ್ಜ್ಮೆಂಟ್ ಭಾಳ, ಈ ಇವತ್ತಿನ ಜಾತಿ ಗಣತಿಗೆ ಮೂಲ ಮಂಡಲ್ ಜಡ್ಜ್ಮೆಂಟ್ ಅಂತಲೇ ಭಾಳ ಜನಪ್ರಿಯವಾಗಿರುವ ಇಂದಿರಾ ಸಾನಿ ಕೇಸಿನ ಜಡ್ಜ್ಮೆಂಟ್ ಅದು. ಅದರಲ್ಲಿ ಅದನ್ನು ಹೇಳ್ತಾ ಇನ್ನೊಂದು ಅಂಶವನ್ನು ಅವರು ಹೇಳ್ತಾರೆ, ಪ್ರತಿಯೊಂದು ರಾಜ್ಯ ಕೂಡ ಶಾಶ್ವತವಾದ ಹಿಂದುಳಿದ ವರ್ಗಗಳ ಆಯೋಗವನ್ನು ಮಾಡಬೇಕು ಮತ್ತು ಪ್ರತಿ 10 ವರ್ಷಗಳಿಗೊಮ್ಮೆ ನೀವು ಗಣತಿ ಮಾಡಬೇಕು ಅಂತ. ರಿಸರ್ವೇಷನ್ ಇವತ್ತು ಕೊಟ್ಟು 10 ವರ್ಷದ ನಂತರ ಮತ್ತೆ ಅದನ್ನು ರಿವೈಸ್ ಮಾಡಬೇಕು. ನೀವು ಯಾವ ಜಾತಿ ಬಿಟ್ಟು ಹೋಗಿದೆ, ಬಿಟ್ಟು ಯಾರು ಸಶಕ್ತರಾದರೆ ಅವರನ್ನು ಹೊರಗೆ ಇಡಬೇಕು, ಭಾಳ ವೈಜ್ಞಾನಿಕವಾಗಿ ನಡೆಸಬೇಕಂತ ಹೇಳುತ್ತೆ. ಇದಾದ ನಂತರ, ಅದರ ನಂತರನೂ ಕೂಡ ಯಾವ ರಾಜ್ಯ ಸರ್ಕಾರನೂ ಕೂಡ ಇದಕ್ಕೆ ಒಂದು ಕಿವಿ ಕೊಡಲಿಲ್ಲ. ಕರ್ನಾಟಕ ಈ ನೀವು ಸಾಮಾಜಿಕ ನ್ಯಾಯದ ಹೋರಾಟವನ್ನು ನೀವು ಇಡೀ ದೇಶದಿಂದ ಗಮನಿಸಿದರೆ ಇದು ನಾವು ಭಾಳ ಮುಂದೆ ಇದ್ದೇವೆ. ಮಹಾರಾಷ್ಟ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರಣಕ್ಕಾಗಿ ಇಂಥದ್ದು ಒಂದು ಎಚ್ಚರ, ಒಂದು ಜಾಗೃತಿ ಉಂಟಾಗಿರೋದು ನಿಜ. ಕರ್ನಾಟಕದ ಮಟ್ಟಿಗೆ ನಾವು ಹೇಳಿದರೆ ಇನ್ನೂ ಹಿಂದಕ್ಕೆ ಹೋಗ್ಬೇಕು. ನಾವು 12ನೇ ಶತಮಾನದ ಬಸವಣ್ಣನೇ ನಮ್ಮ ನೆಲದ ಮೊದಲ ಸಾಮಾಜಿಕ ನ್ಯಾಯದ ಹೋರಾಟಗಾರ. ಬಸವಣ್ಣನಿಂದ ಶುರು ಮಾಡ್ತೀನಿ. ನಾಲ್ವಡಿ ಕೃಷ್ಣರಾಜ ಒಡೆಯರು, ಆನಂತರ ದೇವರಾಜ ಅರಸು, ಅದರ ನಂತರ ಎಲ್ಲರೂ ಬರ್ತಾರೆ.
ಅದರಿಂದ ಕರ್ನಾಟಕದಲ್ಲಿ ಮೀಸಲಾತಿಗೆ ಸಂಬಂಧಿಸಿದ ಇದ್ದಿದ್ದರಲ್ಲಿ ಭಾಳ ವೈಜ್ಞಾನಿಕವಾದ ಆಯೋಗ ರಚಿಸಿ ಅದರ ರೆಕಮೆಂಡೇಶನ್ ಕೊಡೋದು ಕರ್ನಾಟಕದಲ್ಲಿ ನಿಮಗೆ ಎಲ್ಲರಿಗೂ ಗೊತ್ತಿದೆ ಎಲ್.ಜಿ. ಆವನೂರು ಆಯೋಗ, ದೇವರಾಜ ಅರಸು ಕಾಲದಲ್ಲಿ ಆಯೋಗ. ಅದಕ್ಕಿಂತ ಮೊದಲು ನಾಲ್ವಡಿ ಕೃಷ್ಣ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಕೂಡ ಮಿಲ್ಲರ್ ಕಮಿಟಿ ಮಾಡಿರ್ತಾರೆ. ಅದ ನಂತರ ನಾಗನಗೌಡ ಕಮಿಟಿ ಬಂದು ರೆಕಮೆಂಡೇಶನ್ ಮಾಡಿರುತ್ತೆ. ಅದರ ನಂತರ ಆವನೂರು ಬರುತ್ತೆ. ಅದರ ನಂತರ ನಿಮಗೆ ಗೊತ್ತಿದೆ ವೆಂಕಟಸ್ವಾಮಿ ಆಯಿತು, ಅನಂತರ ಚಿನ್ನಪ್ಪರೆಡ್ಡಿ ಆಯಿತು, ಅನಂತರ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದಲ್ಲಿ ಎಲ್ಲ ರಿಪೋರ್ಟ್ ಕೊಟ್ಟರು. ಇತ್ತೀಚೆಗೆ ಕಾಂತರಾಜು ಆಯೋಗದ ಹೊರಟು ಮತ್ತು ಜಯಪ್ರಕಾಶ್ ಹೆಗಡೆ ಆಯೋಗ. ಇದನ್ನೆಲ್ಲ ಸುಪ್ರೀಂ ಕೋರ್ಟ್ ಹೇಳಿದ ನಂತರನೂ ಕೂಡ ಯಾವ ಆಯೋಗನೂ ಕೂಡ ಇದಕ್ಕೆ ಕಿವಿಗೊಡಲಿ, ಯಾವ ಸರ್ಕಾರ ಕೂಡ ಕಿವಿಗೊಡಲಿಲ್ಲ. 2004ರಲ್ಲಿ ಧರ್ಮಸಿಂಗ್ ಗೌರ್ಮೆಂಟ್ ಇದ್ದಾಗ ಸಿದ್ದರಾಮಯ್ಯನವರು ಅದಕ್ಕೆ ಉಪಮುಖ್ಯಮಂತ್ರಿಗಳು, ನಿಮಗೆಲ್ಲರಿಗೂ ಗೊತ್ತಿರುತ್ತೆ. 2005ರಲ್ಲಿ ಅವರು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ರಚನೆ ಮಾಡಬೇಕಂತ ಹೇಳ್ತಾರೆ. ಜಾತಿ ಗಣತಿ ಬಗ್ಗೆ ಮೊದಲ ಬಾರಿ ಒಂದು ಸರ್ಕಾರ ಮಾತಾಡಿದ್ದು ಆ ಕಾಲದಲ್ಲಿ. ಆಗ ಹಿಂದುಳಿದ ವರ್ಗಗಳ ಆಯೋಗ ರಚನೆ ಆಗುತ್ತೆ. ಆದರೆ ಭಾಳ ಬೇಗ ಆ ಸರ್ಕಾರ ಬಿದ್ದು ಹೋಗಿರುತ್ತೆ. ಆನಂತರ BJP ಗೌರ್ಮೆಂಟ್ ಬರುತ್ತೆ 2008ರಲ್ಲಿ. ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಆಗಲೂ ಇತ್ತು, CS ದ್ವಾರಕನಾಥ್ ಇದ್ದರು. ಆದರೂ ಯಾರಿಗೂ ಕೂಡ ಜಾತಿ ಗಣತಿ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ. ಅದರಿಂದ ಈ ಸರ್ಕಾರ ಮತ್ತೆ ಸಿದ್ದರಾಮಯ್ಯನವರ ಸರ್ಕಾರ ಬಂದಾಗ 2015ರಲ್ಲಿ ಅದನ್ನು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ರಚನೆ ಮಾಡಿದರು. ಇದು ಅದರ ಹಿನ್ನೆಲೆ. ಜಾತಿ ಗಣತಿಯನ್ನು ನಾವು ನಮ್ಮ ಬಳಕೆಯಲ್ಲಿ ಸುಲಭ ಆಗಲಿ ಅಂತ ಅದಕ್ಕೆ ಜಾತಿ ಗಣತಿ ಹೇಳ್ತಾ ಇದ್ದೇವೆ. ಅದು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ. ಅಂದರೆ ಇದು ಕೇವಲ ದಲಿತರದ್ದು, ಕೇವಲ ಹಿಂದುಳಿದ ಜಾತಿಗಳದ್ದು ತಲೆ ಎಣಿಕೆ ಮಾಡಿ ಇಷ್ಟು ಜನರಿದ್ದಾರೆ ಅಂತ ಹೇಳೋದಲ್ಲ. ಪ್ರತಿಯೊಂದು ಮನೆಯಲ್ಲಿ ಅವರ ಆರ್ಥಿಕ ಮತ್ತು ಅವರಿಗೆ ಭೂಮಿ ಇದೆಯಾ, ಅವರಿಗೆ ಮನೆ ಇದೆಯಾ, ಅವರಲ್ಲಿ ಎಷ್ಟು ಮಂದಿಗೆ ಉದ್ಯೋಗ ಇದೆ, ಇದನ್ನೆಲ್ಲ ಅವರಲ್ಲಿ ನಿರುದ್ಯೋಗಿಗಳು ಎಷ್ಟು ಮಂದಿ ಇದ್ದಾರೆ, ಅವರ ಆರ್ಥಿಕ ಮತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿ ಏನಿದೆ, ಸ್ಟೇಟಸ್ ಏನಿದೆ, ಇದರದೊಂದು ಸರ್ವೆ ಅದು ಆ ಸರ್ವೆಯನ್ನು ಮಾಡಿದ ಕಾರಣಕ್ಕಾಗಿ ಅದರಿಂದ ಏನು ಲಾಭ ಇತ್ಯಾದಿ ಪ್ರಶ್ನೆಗಳು ಆಮೇಲೆ ನಾವು ಮಾತಾಡೋಣ. ಅದನ್ನು ಇದು ಬಂದಾಗ ಹಾಗೆ ನೋಡಿದರೆ ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಭಾಳ ಮಂದಿಗೆ ಗೊತ್ತಿದೆಯಲ್ವ ಗೊತ್ತಿಲ್ಲ, UPA ಸರ್ಕಾರ ಇದ್ದಾಗಲೇ ಇಂಥದ್ದೊಂದು ಸಮೀಕ್ಷೆ 2011ರಲ್ಲಿ ನಡೆದಿತ್ತು. ಅದನ್ನು ಪಾರ್ಲಿಮೆಂಟ್, ನಮ್ಮ ಸಮಸ್ಯೆ ಏನಂದರೆ ಇದರ ಬಗ್ಗೆ ಯಾರು ದನಿ ಎತ್ತಿದ್ದಾರೆ ಅವರೇ ಮಾತಾಡೋದಿಲ್ಲ. ಪಾರ್ಲಿಮೆಂಟಲ್ಲಿ ಅದರ ಬಗ್ಗೆ ಮಾತಾಡಿರೋದು ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು ಮನಮೋಹನ್ ಸಿಂಗ್ ಗವರ್ಮೆಂಟ್ ಕಾಲದಲ್ಲಿ. ಅದರ ಬಗ್ಗೆ ದೊಡ್ಡ ಚರ್ಚೆ ಆಗಿದೆ, ಪಾರ್ಲಿಮೆಂಟಲ್ಲಿ ಚರ್ಚೆಯಾಗಿ 2011ರ ನಿಮ್ಮ ದಶವಾರ್ಷಿಕ ಸೆನ್ಸಸ್ಸಲ್ಲಿ ಕಾಸ್ಟ್ಗಳನ್ನು ಕೂಡ ಕೌಂಟ್ ಮಾಡಿರ್ತಾರೆ. ಅದರ ರಿಪೋರ್ಟ್ ಆಗಿರುತ್ತೆ, ಬಂದಿರುತ್ತೆ. ಆದರೆ 13ರವರೆಗೆ ಅದರ ನಂತರ UPA ಗೌರ್ಮೆಂಟ್ ಅಧಿಕಾರ ಕಳ್ಕೊಂಡು ಈಗಿನ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಬರುತ್ತೆ. ಅದರ ನಂತರ ರಿಪೋರ್ಟ್ ಇವತ್ತಿಗೂ ಕೂಡ ಕೇಂದ್ರ ಸರ್ಕಾರದಲ್ಲಿ ಇದೆ. ಅದಕ್ಕೆ ನೀತಿ ಆಯೋಗದ ಉಪಾಧ್ಯಕ್ಷರಾಗಿದ್ದ ಅರವಿಂದ್ ಪಾನ್ಗಾರಿಯ ನೇತೃತ್ವದಲ್ಲಿ ಅದನ್ನು ಅನಾಲಿಸಿಸ್ ಮಾಡಲಿಕ್ಕೆ ರಿಪೋರ್ಟ್ ಸಮಿತಿ ಮಾಡಿದ್ದಾರೆ. ಇಲ್ಲಿಯವರೆಗೆ ಅದು ಹೊರಗೆ ಬಂದಿಲ್ಲ. ಅಂದರೆ ಜಾತಿ ಗಣತಿ ಮೊನ್ನೆ ಏನು ಅನೌನ್ಸ್ ಮಾಡಿದರೆ ಜಾತಿ ಗಣತಿ ಮಾಡ್ತೇವೆ ಅಂತ ಕೇಂದ್ರ ಸರ್ಕಾರ, ಈಗಾಗಲೇ ಒಂದು ರಿಪೋರ್ಟ್ ಕೇಂದ್ರ ಸರ್ಕಾರದ ಬಳಿ ಇದೆ. ಆದರೆ ಅದರಲ್ಲಿ ಜಾತಿಯ ಅಂಶವನ್ನು ಅದನ್ನು ಪಕ್ಕಕ್ಕಿಟ್ಟು ಉಳಿದ ರಿಪೋರ್ಟನ್ನು ಮಾತ್ರ ರಿಲೀಸ್ ಮಾಡಿದ್ದಾರೆ. ಇದು ಒಂದು ಭಾಗ. ಕರ್ನಾಟಕದಲ್ಲಿ ಇದು ರಚನೆ ಇದೆ. ಪ್ರಶ್ನೆ ಅಂದರೆ ಈಗ ಯಾಕೆ ಜಾತಿ ಗಣತಿ ಮಾಡಬೇಕನ್ನೋದು ನೋಡಿ. ಸರ್ಕಾರದ ಎಲ್ಲ ಯೋಜನೆಗಳನ್ನು ನೀವು ತೆಗೆದು ನೋಡಿದರೆ ಅದು ಜನರಲ್, ಅದು ಸಾಮಾನ್ಯ ಯೋಜನೆಗಳಲ್ಲ. ಈಗ ಒಬ್ಬ ಫಿಷರ್ಮ್ಯಾನ್ ಇರ್ತಾನೆ, ಒಬ್ಬ ಕುಂಬಾರ ಇರ್ತಾನೆ, ಒಬ್ಬ ಕುರುಬ ಇರ್ತಾನೆ, ಒಬ್ಬ ಈಡಿಗ ಇರ್ತಾನೆ. ಅವರಿಗೆ ಅವರ ಜಾತಿ ನಿರ್ದಿಷ್ಟವಾದ ಕೆಲವು ಯೋಜನೆಗಳನ್ನು ಸರ್ಕಾರ ರೂಪಿಸುತ್ತೆ. ಕೇವಲ ಬಡವರು ಮಾತ್ರ ಅಲ್ಲ. ಈಗ ಮೀನುಗಾರರಿಗೆ ಅವರಿಗೆ ಕಡಲಿಗೆ ಹೋಗೋ ದೋಣಿ ಕೊಡಬೇಕು, ಅವರಿಗೆ ವಿಮಾ ಪಾಲಿಸಿ ಕೊಡಬೇಕು, ಅವರಿಗೆ ಡೀಸೆಲಲ್ಲಿ ಕನ್ಸೆಷನ್ ಕೊಡಬೇಕಂದ್ರೆ ಅದು ಜಾತಿ ನಿರ್ದಿಷ್ಟವಾದ ಯೋಜನೆಗಳೇ ಇದೆ. ಉದಾಹರಣೆ ಈಡಿಗರಿಗೆ ಬೇಕಾದರೆ ಈಗ ಅವರಿಗೆ ಸಾರಾಯಿ ನಿಷೇಧ ಮಾಡಿದ್ದಾರೆ, ಅದರಿಂದ ಅವರಿಗೆ ರಿಹ್ಯಾಬಿಲಿಟೇಷನ್ ಮಾಡಬೇಕು, ಯಾರನ್ನು ಗುರುತಿಸಬೇಕಾಗುತ್ತೆ. ಈಗ ಕುರುಬರಿಗೆ ಆದರೆ ಕುರಿ ಸಾಕಲಿಕ್ಕೆ ಕೊಡಬೇಕಾಗುತ್ತೆ. ಈ ರೀತಿ ಪ್ರತಿಯೊಂದು ಜಾತಿಗೂ ನಿರ್ದಿಷ್ಟವಾದ ಯೋಜನೆಗಳಿದೆ, ಅದನ್ನು ಕೊಡಬೇಕು. ನೀವು ಒಂದು ಮೈದಾನದಲ್ಲಿ ಸರ್ವ ಜನಾಂಗದ ಒಂದು ಸಭೆ ಕರೆದು ಯೋಜನೆಗಳನ್ನು ನೀವು ಅನೌನ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬರ ಸಮುದಾಯದ ಅವಶ್ಯಕತೆಗಳು ಬೇರೆ ಇರುತ್ತೆ, ಅವ್ರದ್ದು ಕಷ್ಟ ಕಾರ್ಪಣ್ಯಗಳು ಬೇರೆ ರೀತಿ ಇರುತ್ತೆ. ಅದನ್ನು ಅಡ್ರೆಸ್ ಮಾಡಲಿಕ್ಕೆ ಸಪರೇಟ್ ಯೋಜನೆಗಳನ್ನು ಕೊಡಬೇಕು. ಅದರಿಂದ ಯೋಜನೆಗಳನ್ನು ರೂಪಿಸುವಾಗ ನಿಮಗೆ ಈ ಸೋಷಿಯೋ ಇಕಾನಮಿ ಸರ್ವೆ ಬೇಕು. ಯಾವ ಸಮುದಾಯದಲ್ಲಿ ಅವರ ಸಾಕ್ಷರತಾ ಪ್ರಮಾಣ ಎಷ್ಟಿದೆ, ಅಲ್ಲಿ ನಿರುದ್ಯೋಗದ ಪ್ರಮಾಣ ಎಷ್ಟಿದೆ, ಅವರ ಆಸ್ತಿ ಎಷ್ಟಿದೆ, ಅವರ ಭೂಮಿ ಎಷ್ಟಿದೆ,
ಈ ಸ್ಟ್ಯಾಟಿಸ್ಟಿಕ್ಸ್ ಇದ್ದರೆ ಅದರ ಮೇಲೆ ಯೋಜನೆಗಳನ್ನು ರೂಪಿಸಬೇಕಾಗತ್ತೆ. ಅದರಿಂದ ಜಾತಿ ಗಣತಿ ಯಾಕೆ ಆಗತ್ತೆ ಅಂದರೆ ಈ ಕಾರಣಕ್ಕಾಗಿ ಆಗತ್ತೆ. ಭಾಳ ಮಂದಿ ಹೇಳ್ತಾರೆ ಜಾತಿ ಗಣತಿ ಮಾಡೋದ್ರಿಂದ ಜಾತಿ ಸಾಕೆ ಜಾಸ್ತಿ. ನಿಮಗೆ ನಾನು ಹೇಳೋದು, ನಿಮ್ಮಲ್ಲಿ ಕೆಲವರು ಪ್ರಶ್ನೆ ಕೇಳುವಾಗ ಆ ಪ್ರಶ್ನೆಗೆ ಉತ್ತರ ಇರಲಿ ಅನ್ನುವ ಕಾರಣಕ್ಕಾಗಿ ನಾನು ಈ ರೀತಿ ಹೇಳ್ತಾ ಇದ್ದೀನಿ, ಜಾತಿ ಗಣತಿಯಿಂದ ಜಾತಿ ಜಾಸ್ತಿ ಆಗ್ತದೆ ಅಂತ. ಇದು ಏನು ಸಮಸ್ಯೆ, ನಾನು ಆಗಲೇ ಹೇಳಿದಾಗೆ ಈಗಾಗಲೇ ಈ ದೇಶದಲ್ಲಿ ಒಂದು ರೀತಿಯ ಜಾತಿ ಗಣತಿ ನಡೀತಾ ಇದೆ. 25% ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಇದ್ದಾರೆ. ಅವರದ್ದು ಸಂಖ್ಯೆ ನಿಮಗೆ ಇವತ್ತಿನ ಸೆನ್ಸಲ್ಲಿ ಸಿಗುತ್ತೆ 25%. ಯಾಕೆಂದರೆ ನಿಮ್ಮ 10 ವರ್ಷಗಳಿಗೊಮ್ಮೆ ನಡುವ ಸೆನ್ಸಸ್ಸಲ್ಲಿ ಅವರದನ್ನು ಜಾತಿ ಮೇಲೆ ಗುರುತಿಸಿರ್ತಾರೆ. 25% ಅಲ್ಲಿ ಸಿಗುತ್ತೆ. ಅದರ ನಂತರ 13% ಇದ್ದ ಮುಸ್ಲಿಮರ ಸಂಖ್ಯೆನೂ ಸಿಗುತ್ತೆ ನಿಮಗೆ. ಅದಕ್ಕಾಗಿ ಈ ಜಾತಿ ಗಣತಿ ನಡೆಸಬೇಕಾಗಿಲ್ಲ. 13% ಮಾತ್ರ ಅಲ್ಲ, ಮತ್ತೆ 3% ಕ್ರಿಶ್ಚಿಯನ್ರು ಮತ್ತು ಉಳಿದವರು ಸೇರಿದರೆ 17-18% ಆಗುತ್ತೆ. 25% ಮತ್ತು 18% ಅಂತ ತಿಳ್ಕೊಳ್ಳಿ ನೀವು. 35 ಮತ್ತು ಹೆಚ್ಚು ಕಡಿಮೆ ಅರ್ಧದಷ್ಟು ಜನಸಂಖ್ಯೆಯ ಸಾಮಾಜಿಕ, ಆರ್ಥಿಕ ಮತ್ತು ಜಾತಿ ಸಮೀಕ್ಷೆ ಈಗಾಗಲೇ ಸರ್ಕಾರದ ದಾಖಲೆಯಲ್ಲಿದೆ. ಉಳಿದವರು, ಇದರಲ್ಲಿ ಹೊರಗಡೆ ಉಳಿದವರು ಯಾರಂದರೆ ಮುಂದುವರಿದ ಜಾತಿಗಳು ಮತ್ತು ಹಿಂದುಳಿದ ಜಾತಿಗಳು. ಈ ಅಂಕಿ ಸಂಖ್ಯೆ ನಿಮಗೆ ಎಲ್ಲೂ ಸಿಗುವುದಿಲ್ಲ. ಆ ಕಾರಣಕ್ಕಾಗಿ ಈ ಜಾತಿ ಗಣತಿಯನ್ನು ಮಾಡಬೇಕು ಎನ್ನುವುದನ್ನು ಒಂದು ಕಾರಣ, ಆ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ. ನೀವು ಭಾಳ ಮಂದಿ ಈಗ ನಮ್ಮಲ್ಲಿ ಇದು ಇತಿಹಾಸದ ಒಂದು ಭಾಗ, ಜಾತಿ ಗಣತಿ ಯಾಕೆ ಮಾಡಬೇಕಾಯಿತು ಮತ್ತು ಅದರ ಅವಶ್ಯಕತೆ ಏನಿತ್ತು ಎನ್ನುವುದನ್ನು ಒಂದು ಭಾಗ. ಈಗ ಇರುವ ಕಾಂತರಾಜ್ ಆಯೋಗದ ರಿಪೋರ್ಟ್ ಬಂದ ಮೇಲೆ ನಡೆದ ವಾದ ವಿವಾದಗಳ ಬಗ್ಗೆ ಸ್ವಲ್ಪ ಮಾತಾಡೋಣ. ಈ ಕಾಂತರಾಜ್ ಆಯೋಗದ ರಿಪೋರ್ಟ್, ಕಾಂತರಾಜ್ ಆಯೋಗದ ಈ ಸಮೀಕ್ಷೆ ಇದೆಯಲ್ಲ, ಅದರ ವಿರುದ್ಧವಾಗಿ 3 ಆರೋಪಗಳಿದೆ. ಒಂದು, ಅದು ವೈಜ್ಞಾನಿಕವಾಗಿ ನಡೆದಿಲ್ಲ ಅಂತ ಒಂದು. ಎರಡನೇದು, ಅದು ಎಲ್ಲರನ್ನೂ ಸೇರಿಸಿಲ್ಲ ಅಂತ 2. ಮೂರನೇದು, ಕೆಲವು ಜಾತಿಗಳ ಸಂಖ್ಯೆ ಅದರಲ್ಲಿ ಕಡಿಮೆ ಆಗಿದೆ ಅಂತ. ಈ ಭಾಳ ಮುಖ್ಯವಾಗಿ ಈ 3 ಆರೋಪಗಳು. ನೀವು ಜಾತಿ ಗಣತಿಯನ್ನು ಸಮರ್ಥನೆ ಮಾಡುವವರಾದರೆ ನಿಮ್ಮ ಎದುರಿಗೆ ಆ ಪ್ರಶ್ನೆಗಳನ್ನು ಕೇಳ್ತಾರೆ. ನೀವು ಮಾಧ್ಯಮಗಳಲ್ಲಿ ಕೂಡ ಭಾಳ ಮಂದಿ ಇದರ ಬಗ್ಗೆ ಮಾತಾಡಿದ್ದಾರೆ. ನೀವು ವೈಜ್ಞಾನಿಕವಾಗಿ ನಡೆದಿಲ್ಲ ಎನ್ನುವುದೊಂದು ಆರೋಪ ಸಾಮಾನ್ಯವಾಗಿದೆಯಲ್ಲ, ವೈಜ್ಞಾನಿಕವಾಗಿ ನಡೆದು ಅಂದರೆ ಏನು ಎನ್ನುವುದು ಪ್ರಶ್ನೆ. ಈಗ ಕಳೆದ 75 ವರ್ಷಗಳಿಂದ ಈ ದೇಶದಲ್ಲಿ ಮೀಸಲಾತಿ ಇದೆ, ಆಯಿತಾ? ಪರಿಶಿಷ್ಟ ಜಾತಿಯವರಿಗಿದೆ. ಮಂಡಲ್ ವರದಿ ಬಂದ ನಂತರ ಹಿಂದುಳಿದ ಜಾತಿಗಳಿಗೆ ಸಿಕ್ಕಿದೆ. ಸನ್ಮಾನ್ಯ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಕೃಪೆಯಿಂದಾಗಿ ಇವತ್ತು ಬ್ರಾಹ್ಮಣರು ಸೇರಿದಂಗೆ ಮೇಲ್ಜಾತಿಯವರಿಗೂ ಇವತ್ತು ಮೀಸಲಾತಿ ಇದೆ. 10% ರಿಸರ್ವೇಷನ್ ಇದೆ. ಈ ರಿಸರ್ವೇಷನನ್ನು ಯಾವುದರ ಆಧಾರದ ಮೇಲೆ ಕೊಟ್ಟಿದ್ದಾರೆ? ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ EWS ಏನಿದೆ, ಆರ್ಥಿಕವಾಗಿ ಹಿಂದುಳಿದವರಿಗೆ ಕೊಟ್ಟ ರಿಸರ್ವೇಷನ್ ಏನಿದೆ, 10% ಕೊಟ್ಟಿದ್ದಾರೆ. ಉದಾಹರಣೆ ತಗೊಳ್ತೇವೆ. ಕರ್ನಾಟಕದಲ್ಲಿ ಒಂದು ವಿಚಿತ್ರವಾದ ಮೀಸಲಾತಿ ಇದೆ. ಇಲ್ಲಿ ಹೇಗಿದೆ ಅಂದರೆ, ಇಲ್ಲಿ 94%, 95% ಅಷ್ಟು ಜನ ಹಿಂದುಳಿದ ಜಾತಿಗಳು, ಆಯಿತಾ? ಹಿಂದುಳಿದ ಜಾತಿಗಳಂದರೆ ಬರೀ ಕುರುಬರು, ಗೊಲ್ಲರು, ಮಡಿವಾಳರು ಇವರು ಮಾತ್ರ ಅಲ್ಲ, ಲಿಂಗಾಯತರು ಮತ್ತು ಒಕ್ಕಲಿಗರು ಕೂಡ ಕರ್ನಾಟಕದಲ್ಲಿ ಹಿಂದುಳಿದ ಜಾತಿಗಳು. ಕ್ಯಾಟಗರೈಸೇಷನ್ ಇದೆ. ಮುಂದುವರಿದ ಜಾತಿಯವರು ಯಾರಂದರೆ ಬ್ರಾಹ್ಮಣರು, ಮೊದಲಿಯಾರರು, ವೈಶ್ಯರು, ನಗರ್ತರು, ಇವರು ಬಿಟ್ಟರೆ ಉಳಿದವರೆಲ್ಲ ಹಿಂದುಳಿದ ಜಾತಿಗಳು. ಇವರನ್ನೆಲ್ಲ ಸೇರಿಸಿದರೆ 4-5% ಇರ್ಬೋದು ಕರ್ನಾಟಕದ ಪಾಪ್ಯುಲೇಷನ್ನಲ್ಲಿ. ರಿಸರ್ವೇಷನ್ ಎಷ್ಟು ಅವರಿಗೆ? 10%. ಇದನ್ನು ತರಾತುರಿಯಲ್ಲಿ ಪಾರ್ಲಿಮೆಂಟಲ್ಲಿ ಪಾಸ್ ಆಗುತ್ತೆ, ರಾಷ್ಟ್ರಪತಿಗಳ ಅಂಕಿತ ಕೊಡುತ್ತೆ, ಸುಪ್ರೀಂ ಕೋರ್ಟ್ ಕೂಡ ಬಾಯಿ ಮುಚ್ಕೊಂಡು ಕೂತಿರುತ್ತೆ. ಇವತ್ತು ಅದು ಬಂದಿದೆ. ಅದರಿಂದ ನೀವು ರಿಸರ್ವೇಷನನ್ನು ಈಗ ಈ ರೀತಿ ಪ್ರಶ್ನೆ ಮಾಡುವರಿದ್ದಾರೆ. ಕರ್ನಾಟಕದಲ್ಲಿ ರಿಸರ್ವೇಷನ್ನ ಈ ರೀತಿ ಇದ್ದರೆ ನೀವು ರಿಸರ್ವೇಷನನ್ನು ವೈಜ್ಞಾನಿಕವಾಗಿ ಕೊಡೋದು ಹೇಗೆ ಅನ್ನೋದು ಒಂದು ಪ್ರಶ್ನೆ ಇರುತ್ತೆ. ಇವತ್ತು ಹಿಂದುಳಿದ ಜಾತಿಗಳು ಕರ್ನಾಟಕದಲ್ಲಿ ಮತ್ತು ದೇಶದಲ್ಲಿ ಮಂಡಳ ವರದಿ ಜಾರಿಗೆ ಬಂದಾಗ ಸಮೀಕ್ಷೆ ಏನು ಹೇಳುತ್ತೆ ಅಂದರೆ 52% ಹಿಂದುಳಿದ ಜಾತಿಗಳಿದ್ದಾರೆ ಅಂತ. ಅವರಿಗೆ 27% ರಿಸರ್ವೇಷನ್ ಕೊಟ್ಟಿದ್ದಾರೆ. ಸರಿ. ಸೊ ಇದು ವೈಜ್ಞಾನಿಕವಾಗಿ ನಡೆದಿಲ್ಲ ಅಂತ ಹೇಳ್ತಾರಲ್ಲ, ಈ ಎಲ್ಲ ಮೀಸಲಾತಿಯನ್ನು ಯಾವುದರ ಆಧಾರದ ಮೇಲೆ ಕೊಟ್ಟಿದ್ದಾರೆ ಅಂತ.
ನೀವು ಕರ್ನಾಟಕದಲ್ಲಿರುವ ಎಲ್ಲ ಆಯೋಗಗಳನ್ನು ತೆಗೆದು ನೋಡಿ. ನಾನು ಮತ್ತೆ ರಿಪೀಟ್ ಮಾಡ್ತೇನೆ, ಮಿಲ್ಲರ್ ಕಮಿಟಿ, ನಾಗನಗೌಡ ಕಮಿಟಿ, ಹಾವನೂರು ಕಮಿಟಿ, ವೆಂಕಟಸ್ವಾಮಿ ಕಮಿಟಿ, ಚಿನ್ನಪ್ಪರೆಡ್ಡಿ ಕಮಿಟಿ, ಇವರು ಮೀಸಲಾತಿಯನ್ನು ಕೊಟ್ಟರು. ಇದೆಲ್ಲವೂ ಕೂಡ ಸ್ಯಾಂಪಲ್ ಬೇಸ್ಡ್ ಸರ್ವೆ. ಅಂದರೆ ಒಟ್ಟು ಪಾಪ್ಯುಲೇಷನ್ ಇದ್ದುದರಲ್ಲಿ ಹಾವನೂರು ಆಯೋಗ ಸ್ವಲ್ಪ ಜಾಸ್ತಿ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿದೆ ಅಂತ ಹೇಳ್ತಾರೆ. 50% 60% ಮಾಡಿದರೆ ಉಳಿದಿದ್ದೆಲ್ಲವೂ ಕೂಡ 2% 3%, ಇನ್ಕ್ಲೂಡಿಂಗ್ ಕಾಕಾ ಕಲೇಲ್ಕರ್ ಮತ್ತು ಮಂಡಲ್. ಅವರು 2-3% ಜಾಸ್ತಿ ಸರ್ವೆ ಮಾಡಿಲ್ಲ. ಅದರ ಬೇಸ್ ಮೇಲೆ ನಾವು 75 ವರ್ಷಗಳಿಂದ ಮೀಸಲಾತಿಯನ್ನು ಅನುಭವಿಸ್ತಾ ಇದ್ದೇವೆ. ಇವತ್ತಿನ ಕಾಂತರಾಜ ಆಯೋಗದ ವರದಿ ಮೇಲೆ ಇರೋ ಆರೋಪ ಏನಂದರೆ, ನೀವು ಅವರೇ ಒಪ್ಪಿಕೊಂಡಿದ್ದಾರೆ 5,98,00,000 ಜನರನ್ನು ನಾವು ಮಾಹಿತಿ ಸಂಗ್ರಹ ಮಾಡಿದ್ದೇವೆ, 45 ಲಕ್ಷ ಜನ ಮಿಸ್ ಆಗಿದ್ದಾರೆ ಅಂತ. 5,98,00,000 ಅಂದರೆ ಹೆಚ್ಚು ಕಡಿಮೆ 95% ಜನರನ್ನು ಮನೆ ಮನೆಗೆ ಹೋಗಿ ಸರ್ವೆ ಮಾಡಿದ್ದೇವೆ, 5% ಆಗಿಲ್ಲ ಅಂತ ಅವ್ರು ಒಪ್ಕೊಂಡಿದ್ದಾರೆ. ನೀವು 1-2% ಜನರ ಸರ್ವೆ ಆಧಾರದ ಮೀಸಲಾತಿಯನ್ನು 75 ವರ್ಷ ಅನುಭವಿಸಿ ಇವತ್ತು 95% ಸರ್ವೆ, ಬೇಕಾದರೆ 90 ಅಂತ ಇಟ್ಕೊಳ್ಳಿ, ನೀವು ಅದನ್ನು ಒಪ್ಪುವುದಿಲ್ಲ ವೈಜ್ಞಾನಿಕವಾಗಿಲ್ಲ ಅಂತ ಹೇಳಿದರೆ ಇದಕ್ಕೆ ಏನು, ಇದು ಲಾಜಿಕ್ ಏನು ಎನ್ನುವುದು ಇದನ್ನು ಜನರಿಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವತ್ತಿನ ಕಾಂತರಾಜ ಅದು ಬೇಕಾದ್ರೆ 80% ಆಗಲಿ, ಅದು ಬೇಕಾದರೆ ನಾನು ಹೇಳ್ತಾ ಇರೋದು. ಅದರಿಂದ ವೈಜ್ಞಾನಿಕವಾಗಿ ನಡೆದಿಲ್ಲ ಅಂತ ಹೇಳುವವರಿಗೆ ನೀವು ವೈಜ್ಞಾನಿಕದ ಮಾಡೆಲ್ ಯಾವುದಂತ ಹೇಳಬೇಕು. ನೋಡಿರಿ, ಮಂಡಲ್ ಕಮಿಷನ್ ಅದೊಂದು ಮಾಡೆಲ್ ಹೇಳ್ತಾರ? ಇಲ್ಲ. ಏನಾದ್ರು ಸ್ಯಾಂಪಲ್ ಬೇಸ್ಡ್ ಸರ್ವೆ. ಯಾವ ಸರ್ವೆ ಕೂಡ ಮನೆ ಮನೆಗೆ ಹೋಗಿ ತಲೆ ಎಣಿಕೆ ಮಾಡಿದ್ದಲ್ಲ. ಅದರಿಂದ ವೈಜ್ಞಾನಿಕವಾಗಿ ಮಾಡಿಲ್ಲ ಎನ್ನುವುದು ಸುಳ್ಳದು. ಇನ್ನೊಂದು, ಈ ವರದಿಯಲ್ಲಿ ನಮ್ಮ ಜಾತಿಯ ಸಂಖ್ಯೆ ಕಡಿಮೆ ಆಗಿದೆ ಎನ್ನುವುದು ಒಂದು ಭಾಳ ಮಂದಿ ಆರ್ಗ್ಯೂ ಮಾಡ್ತಾ ಇದ್ದಾರೆ. ಭಾಳ ಮುಖ್ಯವಾಗಿ ಲಿಂಗಾಯತರು ಹೇಳ್ತಾ ಇದ್ದಾರೆ, ನಾವು 17% ಇದ್ದೇವೆ, ಈಗ 12%ಗೆ ಬಂದಿದ್ದೇವೆ. ನಾವು ಒಕ್ಕಲಿಗರು ಹೇಳ್ತಾರೆ 12% ಇದ್ದೇವೆ, ನಾವು 10%ಗೆ ಬಂದಿದ್ದೇವೆ. ಇದೊಂದು ಆರೋಪ. ಲಿಂಗಾಯತರು ಹೇಳಿದ್ರಲ್ಲಿ ಒಂದು ಲಾಜಿಕ್ ಇದೆ, ಅವರ ಸಂಖ್ಯೆ ಕಡಿಮೆ ಆಗಿದೆ. ಆ ಸಂಖ್ಯೆಗೆ ಕಡಿಮೆ ಆಗಲಿಕ್ಕೆ ಏನು ಕಾರಣ ಎನ್ನುವುದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ನಾನು ಇವತ್ತಲ್ಲ, ಇದನ್ನು ನಾನು ಬಹುಶಃ ಒಂದು 10 ವರ್ಷಗಳ ಹಿಂದೆಯೇ ಬರೆದೆ. ರಾಜ್ಯದ ಹಿಂದುಳಿದ ಜಾತಿಗಳಿಗೆ ಭಾಳ ದೊಡ್ಡ ಅನ್ಯಾಯ ಮಾಡಿರೋದು ಬಸವಣ್ಣ ಅಂತ. ಹೇಗೆಂದರೆ, ಬಸವಣ್ಣ ಏನು ಮಾಡಿದರು, ಲಿಂಗ ಕಟ್ಟಿದವರೆಲ್ಲರೂ ಲಿಂಗಾಯತರು ಅಂತ ಹೇಳಿದರು. ಅದರಲ್ಲಿ ದಲಿತರು ಇದ್ದರು, ಹಿಂದುಳಿದ ಜಾತಿಗಳಿದ್ದರು, ಎಲ್ಲರೂ ಲಿಂಗಾಯತರಾಗ್ಬಿಟ್ರು. ಇವತ್ತು ಏನಾಗಿದೆ ಅಂದರೆ, ಉದಾಹರಣೆಗೆ ಹಡಪದರು ಅಂತ ಇದ್ದಾರೆ. ಹಡಪದರು ಹಿಂದುಳಿದ ಜಾತಿಯ ಪಟ್ಟಿಯಲ್ಲೂ ಇದ್ದಾರೆ, ಲಿಂಗ ಕಟ್ಟಿದ ಹಡಪದರು ಲಿಂಗಾಯತರಾಗಿದ್ದಾರೆ. ಅದೇ ರೀತಿ ಹೂಗಾರಗಳಾಗಿದ್ದಾರೆ, ಆ ರೀತಿ ಕುರುಬರು ಆಗಿದ್ದಾರೆ, ಕುಂಬಾರರು, ಕಂಬಾರರು. ಈ ಹಿಂದುಳಿದ ಜಾತಿಗಳು ಏನಿದ್ದಾರೆ ಅವರ ಸರ್ನೇಮ್ ಹಾಗೆ ಉಳ್ಕೊಂಡಿದೆ. ಹಿಂದುಳಿದ ಜಾತಿಗಳಲ್ಲಿ ಒಂದಷ್ಟು ಉಳ್ಕೊಂಡಿದ್ದಾರೆ, ಲಿಂಗ ಕಟ್ಟಿದವರೆಲ್ಲ ಲಿಂಗಾಯತರಾದು ಬಿಟ್ಟರು. ಈ ಹೂಗಾರನ ಅಂತ ಹೇಳಿದರೆ ಇಲ್ಲೂ ಇದ್ದಾರೆ, ಅಲ್ಲೂ ಇದ್ದಾರೆ. ಸಾದರಗಳು ಇಲ್ಲೂ ಇದ್ದಾರೆ, ಅಲ್ಲೂ ಇದ್ದಾರೆ. ಈ ಸಾರಿ ಸರ್ವೆಯಲ್ಲಿ ಏನು ಮಾಡಿದ್ರು ಅಂದರೆ, ನೀವು ಈಗ ನಾನು ಹಿಂದೂ ಹೂಗಾರ ಅಂತ ಹೇಳಿದರೆ ನಾನು 2A ನಲ್ಲಿ ಬರ್ತೇನೆ, 15% ರಿಸರ್ವೇಷನ್ ಸಿಗುತ್ತೆ ನಿಮಗೆ. ಲಿಂಗಾಯತ ಹೂಗಾರ ಅಂತ ಹೇಳಿದರೆ ನೀವು 3B ಯಲ್ಲಿ ಬರ್ತೀರಿ, ನಿಮಗೆ 5% ರಿಸರ್ವೇಷನ್. ಈ ಸರಿ ಭಾಳ ಮಂದಿ ಈ ಜಾತಿ ಉಪಜಾತಿಗಳು ಅವರು ಹಿಂದೂ ಹೂಗಾರ, ಹಿಂದೂ ಹಡಪದ, ಹಿಂದೂ ಕುಂಬಾರರು, ಹಿಂದೂ ಕಮ್ಮಾರರು ಅಂತ ಬರೆಸಿಬಿಟ್ರು. ಅದರಿಂದ ಒಂದಷ್ಟು ಪಾಪ್ಯುಲೇಷನ್ ಕಡಿಮೆ ಬಂದಿದೆ ಅವರಿಗೆ ಲಿಂಗಾಯತರಲ್ಲಿ. ಇದಕ್ಕೆ ಯಾರು ತಪ್ಪದು? ಯಾಕೆ ಅವರು ಬರೆಸಿದ್ರು? ಅದನ್ನೊಂದು ದೊಡ್ಡ ಚಳವಳಿಯ ಮೂಲಕನೇ ಮಾಡಿದರು. ನಾನು ಅನೇಕ ಸ್ನೇಹಿತರು ನನ್ನ ಜೊತೆ ಸಂಪರ್ಕದಲ್ಲಿದ್ದರು, ಬಾಗಲಕೋಟೆ ಇತ್ಯಾದಿ ಏರಿಯಾದಲ್ಲಿ. ಅವರು ಕ್ಯಾಂಪೇನ್ ಮಾಡಿದರು, ನಾವು ಲಿಂಗ ಕಟ್ಟಿ ಲಿಂಗಾಯತರಾಗಿದ್ದೇವೆ, ಆದರೆ ಲಿಂಗಾಯತರು ನಮ್ಮನ್ನು ಒಪ್ಪಿಕೊಳ್ಳೋದಿಲ್ಲ ಅಂತ. ಅಂದರೆ ಒಪ್ಪಿಕೊಳ್ಳೋದಿಲ್ಲ ಅಂದರೆ ವೈವಾಹಿಕ ಸಂಬಂಧ ಬಂದಾಗ ಅದು ಪಂಚಮಸಾಲಿ, ಬಣಜಿಗ, ಸಾದರ ನಡುವೆನೇ ಆಗುತ್ತೆ. ಪಂಚಮಸಾಲಿ ಒಬ್ಬ ಯುವಕ ಹಿಂದೂ ಹೂಗಾರ, ಲಿಂಗಾಯತ ಹೂಗಾರನ ಮದುವೆ ಆಗೋದಿಲ್ಲ. ಒಳಗಡೆ ಒಂದು ಜಾತಿ ವ್ಯವಸ್ಥೆ ಇದೆ, ಜಾತಿ ಭಾಳ ಕಾಂಪ್ಲೆಕ್ಸ್ ಆದ ಒಂದು ಘಟಕ ಇದು. ಅದರಿಂದ ಅವರು ಒಂದು ಕ್ಯಾಂಪೇನ್ ಮಾಡಿದರು, ಭಾಳ ಮಂದಿ ನಾವು ಲಿಂಗಾಯತರ ಅಂತ ಹೇಳ್ಕೊಳ್ಳೋದು ಬೇಡ, ನಾವು ಈ ಕಡೆ ಬಂದ್ಬಿಡುವ ಅಂತ. ಅದರಿಂದ ಲಿಂಗಾಯತರ ಸಂಖ್ಯೆ ಕಡಿಮೆ ಆಗಿದೆ. ಅದರಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಕಡಿಮೆ ಆಗಲಿಕ್ಕೆ ಯಾರು ಕಾರಣ ಅಂದರೆ ಆ ಸಮಾಜನೇ ಕಾರಣ. ಆ ಸಮಾಜ ಅಲ್ಲಿರುವ ಹಿಂದುಳಿದ ಜಾತಿಗಳಿಗೆ ಆ ಪ್ರಾಮುಖ್ಯತೆಯನ್ನು ಕೊಡದೇ ಕಾರಣಕ್ಕಾಗಿ ಅವರು ಹೊರಗೆ ಹೋಗ್ಬಿಟ್ರು. ಇದು ಒಂದು ಕಾರಣ. ಎರಡನೇ ಕಾರಣ, ನಾನೊಂದು ಟಿವಿ ಡಿಬೇಟಲ್ಲಿ ಇದ್ದೆ, ಯಾರೋ ಹೇಳ್ತಾ ಇದ್ರು, ನೋಡಿ 1931ರಲ್ಲಿ ಜನಗಣತಿ ಆಗಿತ್ತು, ಆಗ ನಾವು ನಂಬರ್ 1 ಇದ್ದೇವೆ, ಈಗ ಕಡಿಮೆ ಆಗಿದೆ ಅಂತ. ನೋಡಿ, ಎಲ್ಲ ಜನಸಂಖ್ಯೆ ಜಾಸ್ತಿ ಆಗ್ತದೆ ನಮ್ಮದು, ಆದರೆ ಫರ್ಟಿಲಿಟಿ ರೇಟ್ ಕಡಿಮೆ ಆಗ್ತದೆ. ಅಂದರೆ ಈಗ ನನ್ನ ಅಪ್ಪನಿಗೆ 7 ಮಂದಿ ಮಕ್ಕಳು, ಆದರೆ ನನಗೆ ಒಬ್ಬಳೇ ಮಗಳು.
ಕಡಿಮೆ ಆಗುತ್ತೆ. ಎಲ್ಲ ಹಿಂದೂ ಶಿಕ್ಷಿತ ಜನಾಂಗದಲ್ಲಿ ಯಾರು 2ರಿಂದ ಜಾಸ್ತಿ, ಇವನ್ ಮುಸ್ಲಿಮರು ಹುಟ್ಟಿಸುವುದಿಲ್ಲ ಇವತ್ತು. ಎಲ್ಲೆಲ್ಲಿ ಶಿಕ್ಷಣ ಜಾಸ್ತಿ ಆದಾಗೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ನೀವು ಉತ್ತರ ಭಾರತದಲ್ಲಿ ಹೋದರೆ, ಉತ್ತರ ಪ್ರದೇಶದ ಒಬ್ಬ ಮುಸ್ಲಿಮಿಗೆ ಇವತ್ತಿಗೆ 10 ಮಕ್ಕಳಿದ್ರೆ ದಕ್ಷಿಣ ಭಾರತದ ಎಲ್ಲ ಮುಸ್ಲಿಮರಿಗೂ ಕೂಡ ಸಂಖ್ಯೆ ಕಡಿಮೆ ಇದೆ. ಆದರೆ ಬಡತನಕ್ಕೂ ಈ ಜನಸಂಖ್ಯೆಗೂ ಒಂದು ಸಂಬಂಧ ಇದೆ. ಅದರಿಂದ ಲಿಂಗಾಯತರು ಒಂದು ಎಫಿಲೆಂಟ್ ಕ್ಲಾಸ್, ಅವರಲ್ಲಿ ಸಂಖ್ಯೆ ಕಡಿಮೆ ಆಗ್ತಾ ಇರುತ್ತೆ. ಬಡವರಲ್ಲಿ ಇದ್ದರೆ ಜಾಸ್ತಿ ಆಗುತ್ತೆ, ದಲಿತರಲ್ಲಿ ಮಕ್ಕಳೇ ಜಾಸ್ತಿ ಆಗುತ್ತೆ, ಅಲ್ಪಸಂಖ್ಯಾತರಲ್ಲಿ ಮಕ್ಕಳು ಜಾಸ್ತಿ ಇರುತ್ತೆ. ಅಂದರೆ ಆ ಪ್ರಮಾಣ ಕಡಿಮೆ ಆಗಿರುತ್ತೆ, ಇವರ ಮಟ್ಟದಲ್ಲಿ ಕಡಿಮೆ ಆಗಿರುತ್ತೆ, ಇವರ ಮಟ್ಟದಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ಆಗಿರುತ್ತೆ. ಇದು ಒಂದು ಕಾರಣ. ಅದರಿಂದ ವೈಜ್ಞಾನಿಕವಾಗಿಲ್ಲ, ನಮ್ಮ ಸಂಖ್ಯೆ ಬಿಟ್ಟು ಹೋಗಿದೆ ಎನ್ನುವುದು ಅದಕ್ಕೆ ಜಸ್ಟಿಫಿಕೇಶನ್ ಅಲ್ಲ, ಅವರ ವಿರೋಧಕ್ಕೆ ಜಸ್ಟಿಫಿಕೇಶನ್ ಅಲ್ಲ. ಮೂರನೇದು, ನಮ್ಮ ಮನೆಗೆ ಬಂದೇ ಇಲ್ಲ, ನಮ್ಮ ಹೆಸರು ಸೇರಿಸಿಲ್ಲ. ಯಾರು ಹೇಳ್ತಾ ಇರೋದು? ಸಾಮಾನ್ಯ ಜನರು ಹೇಳ್ತಾ ಇಲ್ಲ. ಕುಮಾರಸ್ವಾಮಿ ಅವರು ಹೇಳೋದು, ವಿಜೇಂದ್ರ ಅವರು ಹೇಳೋದು, BJP ಶಾಸಕರು ಎಲ್ಲರೂ ಹೇಳೋದು ನಮ್ಮ ಮನೆಗೆ ಬಂದಿಲ್ಲ. ಮನೆಗೆ ಬಂದಿಲ್ಲದವರು 5 ಲಕ್ಷ ಜನ ಇದ್ದಾರಪ್ಪ, ಅದರಲ್ಲಿ ಅವರು ಇರ್ಬೋದು. ನೀವು ಅದಕ್ಕಾಗಿ ಇಡೀ 95% ಜನಗಣತಿ ಮಾಡಿದ ಇಡೀ ವರದಿಯನ್ನೇ ಡಸ್ಟ್ಬಿನ್ಗೆ ಹಾಕುವ ಬದಲು ಈ 5 ಲಕ್ಷ ಜನರನ್ನು ಹುಡುಕಿ, ಆಯ್ತಪ್ಪ ಈಗಲೇ ಆದರೂ ಕುಮಾರಸ್ವಾಮಿ ಅವರೇ ನಿಮ್ಮ ಇನ್ಫಾರ್ಮೇಷನ್ ಕೊಟ್ಟುಬಿಡಿ, ನಾವು ಇನ್ಕ್ಲೂಡ್ ಮಾಡ್ತೇವೆ ಅಂತ ಹೇಳಿದರೆ ಮುಗೀತದೆ. ವಿರೋಧ ಯಾಕೆ ಮಾಡಬೇಕು? ಅಷ್ಟು ಮಂದಿಗೆ ಅಡ್ರೆಸ್ ಇರುತ್ತೆ, ಯಾರು ಇಲ್ಲ ಅವರು ಈಗ ನಾಳೆ ಒಂದು ನೋಟಿಫಿಕೇಶನ್ ಕೊಟ್ಟು ಯಾರ್ಯಾರು ಮನೆಗೆ ಬಂದಿಲ್ಲ ಅವರು ದಯವಿಟ್ಟು ತಾಲೂಕು ತಹಶೀಲ್ದಾರ್ದ ಇಲ್ಲದ್ರೆ ಯಾವುದು ಸೆನ್ಸಸ್ ಆಫೀಸರ್ಸ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ವಿವರಗಳನ್ನು ಸಲ್ಲಿಸಿಬಿಟ್ಟೆ ಅಂತ ಹೇಳಿದರೆ ಮುಗೀತು. ಅದರಿಂದ ಇದು ಯಾವುದು ಬೇಸಿಕಲಿ ಏನಂದರೆ, ಈ ಸಂಖ್ಯೆಯ ಒಂದು ಪಾರಮ್ಯ ಇದೆ ಅಲ್ಲ. ನಾವು ನಂಬರ್ 1, ಮೊನ್ನೆ ಇದು ರಿಲೀಸ್ ಆದ ಕೂಡಲೇ ಮುಸ್ಲಿಮರೇ ನಂಬರ್ 1 ಅಂತ ಒಂದು ಪತ್ರಿಕೆ ಬರುತ್ತೆ, 70 ಲಕ್ಷ ಮುಸ್ಲಿಮರು ಅಂತ. ಸ್ವಾಮಿ, ದಲಿತರು 1 ಕೋಟಿಗಿಂತ ಜಾಸ್ತಿ ಇದ್ದಾರೆ. ನೀವು ಒಂದು ಕಡೆ ಹೇಳ್ತೀರಿ ನಾವೆಲ್ಲ ಜಾತಿ ಎಲ್ಲ, ನಾವೆಲ್ಲ ಒಂದು ಹಿಂದೂ ಧರ್ಮ ಅಂತ. ಹಿಂದೂ ಧರ್ಮದವರು 80% ಇದ್ದಾರೆ, ಅವರಿರೋದು 13%. ಅವರಿಗೆ ನಂಬರ್ 1 ಆಗ್ತಾರೆ. ನೀವು ಮುಸ್ಲಿಮರನ್ನು 70 ಲಕ್ಷ ಎನ್ನುವುದನ್ನು ಕೌಂಟರ್ ಮಾಡಲಿಕ್ಕೋಸ್ಕರ ಇಲ್ಲಿ ಜಾತಿ ಮೂಲಕ ನೋಡ್ಲಿಕ್ಕೆ ಇಷ್ಟಪಡ್ತೀರಿ ನೀವು. ನೋಡಿ, ಒಕ್ಕಲಿಗರು ಇಷ್ಟೇ ಇರೋದು, ಲಿಂಗಾಯತರು ಇಷ್ಟೇ ಇರೋದು, ಮುಸ್ಲಿಮರು ಅಷ್ಟು ಮಂದಿ ಆಗಿದ್ದಾರೆ ಅಂತ. ನೀವು ಪೊಲಿಟಿಕಲ್ ಆಗಿ ಮಾತಾಡುವಾಗ ನಾವೆಲ್ಲರೂ ಒಂದು, 80% ನಮ್ಮ ಹಿಂದೂ ಎಲ್ಲ ಒಂದು ಅಂತ ಹೇಳ್ತಾರೆ. ದಿಸ್ ಇಸ್ ಹಿಪೋಕ್ರಸಿ. ನಡೀತಾ ಇರೋದೇ ಆತ್ಮವಂಚನೆಯ ರಾಜಕೀಯ ಇದು. ಅದರಿಂದ ಇದರಲ್ಲಿ ಯಾವ ಅರ್ಥನೂ ಇಲ್ಲ. ನೀವು ವೈಜ್ಞಾನಿಕವಾಗಿ ನಡೆದಿಲ್ಲ, ನಮ್ಮನ್ನು ಸೇರಿಸಿಲ್ಲ, ಆದರೆ ವಿರೋಧ ಯಾಕೆ ಅಂತ ಪ್ರಶ್ನೆ ಇದೆ. ಬಹುಶಃ ಮಂತ್ರೇಗೌಡರು ಇದ್ದರೆ ನಾನು ಸ್ವಲ್ಪ ಮಾತಾಡಲಿಕ್ಕೆ ಮುಜುಗರ ಆಗ್ತಿತ್ತೇನೋ. ಯಾಕೆ ಅಂದರೆ ಇಟ್ ಇಸ್ ಪ್ಯೂರ್ಲಿ ಪೊಲಿಟಿಕಲ್. ನನ್ನ ಪ್ರಶ್ನೆ ಇಷ್ಟೇ, ಇದನ್ನು ಯಾರು ವಿರೋಧ ಮಾಡ್ತಾರೆ, ಒಕ್ಕಲಿಗರು ಮತ್ತು ಲಿಂಗಾಯತರು, ಅವರು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ. ನಿಮಗೆ ನಿಮ್ಮ ಜಾತಿ ಜನಸಂಖ್ಯೆಯನ್ನು ಹೆಚ್ಚಾಗಬೇಕೆನ್ನೋದು ಉದ್ದೇಶನ ಅಲ್ಲ, ನಿಮ್ಮ ಮೀಸಲಾತಿ ಹೆಚ್ಚಾಗಬೇಕೆನ್ನೋದು ಉದ್ದೇಶನ ಅಂತ. ನೀವು ನಿಜವಾಗಿ ನಿಮ್ಮ ಸಮುದಾಯದ ಪರವಾಗಿದ್ದರೆ ನೀವು ಹೋರಾಟ ಮಾಡಬೇಕಾಗಿರೋದು ಯಾವುದಕ್ಕಂದರೆ, ನಮ್ಮ ಜನಸಂಖ್ಯೆ ಜಾಸ್ತಿ ತೋರಿಸ್ಬೇಕಂತಲ್ಲ, ನೀವು ಹೋರಾಟ ಮಾಡಬೇಕಾಗಿರೋದು ನಮ್ಮ ಸಮುದಾಯಕ್ಕೆ ಮೀಸಲಾತಿಯನ್ನು ಹೆಚ್ಚು ಕೊಡಬೇಕು ಅಂತ. ಆ ಹೋರಾಟ ಮಾಡಿದರೆ ಅದಕ್ಕೆ ಒಂದು ಸಮರ್ಥನೆ ಇದೆ. ಕರ್ನಾಟಕದಲ್ಲಿ ಒಕ್ಕಲಿಗರ ಮೀಸಲಾತಿ 5ರಿಂದ 8% ಆಗಿದೆ, 4ರಿಂದ 7% ಆಗಿದೆ. ಲಿಂಗಾಯತರ ರಿಸರ್ವೇಷನ್ 5%ಇಂದ 8% ಆಗಿದೆ. ಆದರೆ ಈ ಎರಡೂ ಜನಾಂಗದ ರಿಸರ್ವೇಷನ್ ಇದೆಲ್ಲ 3% ಜಾಸ್ತಿ ಆಗಿದೆ. ನೀವು ಸಂಖ್ಯೆ ಕಟ್ಕೊಂಡು ಯಾಕೆ ಒದ್ದಾಡ್ತೀರಿ? ನಿಮ್ಮ ಮೀಸಲಾತಿಯ ಪ್ರಮಾಣ ಜಾಸ್ತಿ ಆಗಿದೆ, ನೀವು ಅದಕ್ಕೆ ಖುಷಿ ಪಡಬೇಕು. ನೀವು ನಿಮ್ಮ ಸಮುದಾಯದಲ್ಲಿ ಹುಡುಗರಿಗೆ ಆ ಪ್ರಮಾಣದಲ್ಲಿ ಉದ್ಯೋಗ ಸಿಗುತ್ತೆ, ಉದ್ಯೋಗ ನಿಮಗೆ ಹೆಚ್ಚು ಸಿಗುತ್ತೆ, ನಿಮಗೆ ಶಿಕ್ಷಣದಲ್ಲಿ ಹೆಚ್ಚು ಅವಕಾಶ ಸಿಗುತ್ತೆ. ಆ ಕಾರಣಕ್ಕಾಗಿ ಆ ಸಮುದಾಯದ ಲೀಡರ್ಗಳು ಆ ಸಮುದಾಯವನ್ನು ಕನ್ವಿನ್ಸ್ ಮಾಡಬೇಕು. ನೋಡಿ, ಜಯಪ್ರಕಾಶ್ ಹೆಗಡೆ ರಿಪೋರ್ಟಲ್ಲಿ ನಿಮ್ಮ ಮೀಸಲಾತಿಯನ್ನು ರಿವೈಸ್ ಮಾಡಿದ್ದಾರೆ, ಅದರಿಂದ ಮೀಸಲಾತಿ ಜಾಸ್ತಿ ಆಗಿದೆ, ಲೆಟ್ ಅಸ್ ಸೆಲೆಬ್ರೇಟ್. ಮತ್ತು ಅದನ್ನು ಪಡೆಯಲಿಕ್ಕೆ ನಾವು ಸರ್ಕಾರದ ಜೊತೆ ನಿಲ್ಲೋಣ ಅಂತ ಹೇಳಬೇಕು. ಹಾಗಾದರೆ ವಿರೋಧ ಯಾಕೆ ಮಾಡ್ತಾರೆ? ವಿರೋಧ ಯಾಕೆ ಮಾಡ್ತಾರೆ ಅಂದರೆ, ನೀವು ಇವತ್ತು ಪೊಲಿಟಿಕಲ್ ಪಾರ್ಟಿಗಳು ಇಲೆಕ್ಷನ್ನಲ್ಲಿ ಟಿಕೆಟ್ ಕೊಡುವಾಗ ಜಾತಿಯ ಜನಸಂಖ್ಯೆಯನ್ನು ಒಂದು ಗಮನದಲ್ಲಿ ಇಟ್ಕೊಳ್ಳುತ್ತೆ. ಇದೊಂದು ಆಧಾರ ಇಲ್ಲ. ನಾನು ಜಾತಿ ಗಣತಿ ಬಗ್ಗೆ ಆಗಬೇಕಂತ ಬರೀಲಿಕ್ಕೆ ಒಂದು ಕಾರಣ ಇದು, ಭಾಳ ಹಿಂದೆನೆ. ನೀವು ಒಬ್ಬ ಪತ್ರಕರ್ತ ಚುನಾವಣೆ ಕಾಲದಲ್ಲಿ ಸಮೀಕ್ಷೆಗೆ ಹೊರಟಾಗ ಯಾವುದೇ ಕ್ಷೇತ್ರಕ್ಕೆ ಹೋಗಿ ಅವನ ಕ್ಯಾಂಡಿಡೇಟ್ ಲಿಂಗಾಯತನಾಗಿದ್ದರೆ ಅವನು ಹೇಳ್ತಾನೆ, ಸರ್ ನಮ್ಮದು ಸುಮಾರು ಒಂದು
ಒಂದು 50-60 ಲಕ್ಷ ನಾವೇ ಇದ್ದೇವೆ ಸರ್, ನಾವು ನಂಬರ್ 1 ಅಂತ ಹೇಳ್ತಾನೆ. ಇನ್ನೊಬ್ಬ ಹೇಳ್ತಾನೆ ನಮ್ಮದು 70 ಲಕ್ಷ ಇದೆ ಅಂತ ಹೇಳ್ತಾನೆ. ಇನ್ನೊಬ್ಬ ಹೇಳ್ತಾನೆ ನಮ್ಮದು 1 ಕೋಟಿ ಇದೆ ಅಂತ ಹೇಳ್ತಾನೆ. ಹಾಗೆ ನೋಡಿದರೆ ಅವ್ರದ್ದು ಎಲ್ಲ ಲೆಕ್ಕ ಹಾಕಿದರೆ ಕರ್ನಾಟಕದ ಜನಸಂಖ್ಯೆ ಒಂದು 12 ಕೋಟಿ ಆಗಬೇಕು. ಎಲ್ಲಿಂದ ಸರ್? ಡಿ ಸಿ ಆಫೀಸಿಂದ ತಗೊಂಡೆ ಸರ್ ನಾವು ಇದು. ನೀವು 1931 ನಂತರ ಇಂಡಿಯಾದಲ್ಲಿ ಜಾತಿ ಗಣತಿ ನಡೆದಿಲ್ಲ, ಅದರಿಂದ ನಿಮ್ಮ ಜಾತಿಯ ಸಂಖ್ಯೆ ಎಲ್ಲಿಂದ ಬಂತಿದ್ದು ಅಂತ ನೀವೇ ಊಹಿಸ್ಕೊಂಡು ಬರೆದದ್ದು. ಈಗೇನಾಗುತ್ತೆ ಅಂದರೆ 17% ಇದ್ದ ಲಿಂಗಾಯತರು 12% ಆದರೆ ಅಷ್ಟು ಪರ್ಸೆಂಟೇಜ್ ಟಿಕೆಟ್ ಕಟ್ ಆಗ್ಬೋದು. ಸಿಂಪಲ್. ಇದಕ್ಕೆ ಈ ಮೀಸಲಾತಿಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ ಬಿಟ್ಟರೆ ಯಾರಿಗೂ ಕೂಡ ವಿಧಾನಸಭೆಯಲ್ಲಿ ಆಗಲಿ ಲೋಕಸಭೆಯಲ್ಲಿ ರಾಜಕೀಯ ಮೀಸಲಾತಿ ಇಲ್ಲ. ಅದರಿಂದ ಭಯ ಪಡಬೇಕಾದ ಅಗತ್ಯವೂ ಇಲ್ಲ. ನೀವು ಸ್ಥಳೀಯ ಸಂಸ್ಥೆಗಳಲ್ಲಿ ಲೋಕಲ್ ಬಾಡೀಸ್ಗಳಲ್ಲಿ OBCಗಳಿಗೆ ಇದೆ. ಆ OBC ಕೆಟಗರಿ ಕರ್ನಾಟಕದಲ್ಲಿ ಲಿಂಗಾಯತರಿಗೂ ಮೀಸಲಾತಿ ಇದೆ, ಒಕ್ಕಲಿಗರು ಮೀಸಲಾತಿ ಇದೆ, 5% ಇದೆ ಮೀಸಲಾತಿ ಇದೆ. ಆದರೆ ಆದರೂ ಕೂಡ ಈ ಭಯ, ನಾವು ನಂಬರ್ 1 ಆಗಿ ನಾವು ಇರಬೇಕು, ಇದು ಅದರಿಂದ ನಮ್ಮ ಟಿಕೆಟ್ ಕಟ್ಟಾಗುತ್ತೆ ಅನ್ನೋ ಒಂದು ಭಯದಿಂದ ಕಾರಣಕ್ಕಾಗಿ ಈ ರಾಜಕೀಯ ನಾಯಕರು ಒಂದು ಸಮಾಜದ ನಾಯಕರಾದಾಗ ಇಂಥ ಸಮಸ್ಯೆಗಳು ಉಂಟಾಗುತ್ತೆ. ಅವರು ಸರಿಯಾದ ತಿಳುವಳಿಕೆಯನ್ನು ಅವರಿಗೆ ಕೊಡುವುದಿಲ್ಲ. ಈಗ ಏನಾಗಿದೆ ಅಂದರೆ ಎಲ್ಲರೂ ನಾವೇ ಒಂದು ಸರ್ವೆ ಮಾಡ್ತೇವೆ ಅಂತ ಹೊರಟ್ರೆ, ನೀವು ಸರ್ಕಾರ ಮಾಡಿದ ಅಧಿಕೃತ ಸರ್ವೆಯನ್ನೇ ಕೋರ್ಟ್ ಒಪ್ಪಬೇಕಾ ಬಿಡಬೇಕಂತ ಇರುವಾಗ ನೀವು ಯಾವುದೋ ಒಂದು ಜಾತಿಯ ಸಂಘಟನೆ ಮಾಡಿದ ಸರ್ವೆಯನ್ನು ನಾಳೆ ಸುಪ್ರೀಂ ಕೋರ್ಟಿಗೆ ಹೈಕೋರ್ಟಿಗೆ ಕೊಟ್ಟರೆ ಅವ್ರು ಮೊದಲು ಅದನ್ನು ತಿಪ್ಪೆಗುಂಡಿಗೆ ಬಿಸಾಡ್ತಾರೆ. ಅವ್ರು ವೈಜ್ಞಾನಿಕ. ಈಗ ನೋಡಿ, ಇಡೀ ದೇಶದಲ್ಲಿ ಎಲ್ಲ ಕಡೆ ಮೀಸಲಾತಿಯನ್ನು ಹೆಚ್ಚು ಮಾಡಬೇಕು, ನಮಗೆ ಕೊಡಬೇಕು ಅನ್ನೋದು ಒಂದು ದೊಡ್ಡ ಚಳವಳಿ ನಡೀತಾ ಇದೆ. ಈಗ ಗುಜರಾತಲ್ಲಿ ಪಾಟಿದಾರಗಳು ನಮ್ಮ ಮೀಸಲಾತಿ ಬೇಕಂತ ಹೇಳ್ತಾ ಇದ್ದಾರೆ, ಮಹಾರಾಷ್ಟ್ರದಲ್ಲಿ ಮರಾಠರು ಬೇಕಂತ ಕೇಳ್ತಾ ಇದ್ದಾರೆ, ರಾಜಸ್ಥಾನದಲ್ಲಿ ಜಾಟ್ರು ಬೇಕಂತ ಕೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಒಂದು ಚಳವಳಿಗಳು ನಡೀತಾ ಇದೆ. ಇದೆಲ್ಲ ಚಳವಳಿಗಳಿಗೂ ಒಂದು ನೋಡಿ, ಕರ್ನಾಟಕದ ಸರ್ಕಾರ, ನಾನು ಅದನ್ನೊಂದು ಪ್ಲ್ಯಾನ್ ಅಂತ ಹೇಳ್ತಾ ಇಲ್ಲ, ಸಹಜವಾಗಿ ಮಾಡಿರೋದು 2 ಆಯೋಗದ ರಿಪೋರ್ಟ್ಗಳು ಅದನ್ನು ಹೇಳೋದಿಲ್ಲ. ನೀವು ಕಾಸ್ಟ್ ಸೆನ್ಸಸ್ಸನ್ನು ಮಾಡಲೇಬೇಕು, ಇದೇ ಪಾರ್ಲಿಮೆಂಟ್ ಕಾಸ್ಟ್ ಸೆನ್ಸಸ್ಸನ್ನು ಸಪೋರ್ಟ್ ಮಾಡಿ ರೆಸೊಲ್ಯೂಷನ್ ಮಾಡುವಾಗೆ ಮಾಡ್ತೇನೆ ಅಂತ ರಾಹುಲ್ ಗಾಂಧಿಯವರು 1 ವರ್ಷದಿಂದ ಹೇಳಿದರು ಪಾರ್ಲಿಮೆಂಟಲ್ಲಿ. ಅದರಿಂದ ಇವತ್ತು ಕಾಸ್ಟ್ ಸೆನ್ಸಸ್ ಮಾತ್ರ ಮಾಡೋದಲ್ಲ, ಮುಂದೆ ಹೋಗಿ ಹೇಳ್ತಾರೆ ನಾವು ರಿಸರ್ವೇಷನ್ 50% ಕ್ಯಾಪನ್ನು ತೆಗಿತೇವೆ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ತರ್ತೇವೆ ಅಂತ ಹೇಳ್ತಾರೆ. ನಾವೆಲ್ಲರೂ ಈಗ ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ವಿನಾ, ಈಗ ಕರ್ನಾಟಕದಲ್ಲಿ ರಿಸರ್ವೇಷನ್ ಜಯಪ್ರಕಾಶ್ ಹೆಗಡೆ ರಿಪೋರ್ಟ್ ಪ್ರಕಾರ 81% ರಿಸರ್ವೇಷನ್ ಆಗುತ್ತೆ. ಆಗಲಿ, ಎಲ್ಲ ನೋಡಿ, ರಿಸರ್ವೇಷನ್ ಎನ್ನುವುದು ಒಂದು ಪ್ರಾತಿನಿಧ್ಯ, ಅವಕಾಶಕ್ಕೆ ಕೊಡುವ ಪ್ರಾತಿನಿಧ್ಯ. ಅದೇನು ಬಡತನ ನಿರ್ಮೂಲನೆ ಕಾರ್ಯಕ್ರಮ ಅಲ್ಲ, ಅದು ಅವಕಾಶಗಳಲ್ಲಿ ಪ್ರಾತಿನಿಧ್ಯ. ಎಲ್ರಿಗೂ ಅವರವರ ಜಾತಿಗೆ ಜನಸಂಖ್ಯೆಗೆ ಅನುಗುಣವಾಗಿ ರಾಜಕೀಯವಾಗಿ ಪ್ರಾತಿನಿಧ್ಯ ಸಿಗಬೇಕು, ಶಿಕ್ಷಣದಲ್ಲಿ ಸಿಗಬೇಕು, ಉದ್ಯೋಗದಲ್ಲಿ ಸಿಗಬೇಕು, ಎಲ್ಲ ಅವಕಾಶಗಳಲ್ಲಿ ಅವರಿಗೆ ಅವರ ಜಾತಿ ಅದರಿಂದ 1% ಹೆಚ್ಚು ಇರಬಾರ್ದು, ಕಡಿಮೆ ಇರಬಾರ್ದು. ಆ ಬಂದ ದಿವಸ ಮೀಸಲಾತಿಯನ್ನು ಕಿತ್ತಾಕ್ಬಿಡ್ಬೇಕು. ಇವತ್ತಿನ ಪರಿಸ್ಥಿತಿ ಆಗಿಲ್ಲ. ಒಂದು 10% ಜನ 70% ಅವಕಾಶವನ್ನು ಪಡ್ಕೊಂಡು ಬಿಟ್ಟಿದ್ದಾರೆ. ಈ ಎಲ್ಲ ಸರ್ವೆಗಳು ಅದನ್ನು ಹೇಳುತ್ತೆ. ಈ ಜಾತಿ ಗಣತಿ ಯಾಕೆ ಅಂದರೆ ಈ ನಿಮ್ಮ ಅಂಕಿಅಂಶಗಳನ್ನು ಕೂಡ ಅದು ರಿವೀಲ್ ಮಾಡುತ್ತೆ. ಉದಾಹರಣೆಗೆ ನೀವು ಒಂದು 50% ಕ್ಯಾಪನ್ನು ತೆಗಿಬೇಕೆನ್ನೋದು ಕಾಸ್ಟ್ ಸೆನ್ಸಸ್, ಈಗ ಕೇಂದ್ರ ಸರ್ಕಾರ ಕಾಸ್ಟ್ ಸೆನ್ಸಸ್ ಅನೌನ್ಸ್ ಮಾಡಿದೆ. ಸಿದ್ದರಾಮಯ್ಯನವರು ಅದಕ್ಕೆ ಒಂದು ರಿಪ್ಲೈ ಮಾಡಿದ್ದಾರೆ. ಕಾಸ್ಟ್ ಸೆನ್ಸಸ್ ಮಾತ್ರ ಅನೌನ್ಸ್ ಮಾಡಿದ್ದಲ್ಲ, ನೀವು ನಿಜವಾದ ಸಾಮಾಜಿಕ ನ್ಯಾಯದ ಬಗ್ಗೆ ನೀವು ಬದ್ಧತೆ ಇದ್ದರೆ ನೀವು 50% ರಿಸರ್ವೇಷನ್ ಕ್ಯಾಪ್ ಏನಿದೆ ಅದನ್ನು ಕೂಡ ಕಿತ್ತಾಕಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಕೂಡ ಮೀಸಲಾತಿ ಕೊಡಿ ಅಂತ ಇದನ್ನು ರಾಹುಲ್ ಗಾಂಧಿಯವರು ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಮತ್ತು ನಮ್ಮಂಥವ್ರು ಎಲ್ಲರೂ ಅದನ್ನು ಹೇಳ್ತಾ ಬಂದಿದ್ದೇವೆ. ಇದಕ್ಕಾಗಿ ಇದನ್ನು ನಾವು ಸಪೋರ್ಟ್ ಮಾಡಬೇಕು. ಅದು ಬಿಟ್ಟು ವೈಜ್ಞಾನಿಕವಾಗಿಲ್ಲ, ಇದು ಲೀಕ್ ಆಗಿದೆ ಅನ್ನೋದು ಬಂತು. ಒಂದು ಕನಿಷ್ಠ ಒಂದು 5-8 ವರ್ಷಗಳಿಂದ ಇದು ಬರ್ತಾ ಇದೆ, ಲೀಕ್ ಆಗಿದೆ ಅಂತ. ಅವರ ಹತ್ರ ಒಂದು ಪೇಜ್ ಬಿಟ್ಟರೆ ಅದು ಒಂದು ಲೋಡ್ ಇದೆ. ಇಡೀ ಕಾಂತರಾಜ್ ಆಗಿದ್ದ ರಿಪೋರ್ಟು ಒಂದು ಲಾರಿಯಲ್ಲಿ ಹಾಕಿದರೆ ಒಂದು ಲೋಡ್ ಇದೆ. ಒಂದು ಪೇಜನ್ನು ಇಟ್ಕೊಂಡು 5 ವರ್ಷ ಹೇಳಿದರು. ನಾನು ಹೇಳಿದೆ, ನಿಮ್ಗೆ ಲೀಕ್ ಆಗಿದ್ರೆ ಅದನ್ನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ರಿವೀಲ್ ಮಾಡಿಬಿಟ್ಟು, ಜಾತಿಯ ಸಂಖ್ಯೆ ಇವರು ಇಷ್ಟು ಸಂಖ್ಯೆ ಇರೋದು ಒಂದು ಪೇಜ್, ಅದನ್ನು ಯಾರೋ ಹೇಳಿದಿರಬೇಕು, ಅದನ್ನು ಹಾಕಿದರೆ ಅದು ಕೂಡ ತಪ್ಪಂತ ಗೊತ್ತಾಗಿದೆ, ಅದನ್ನು ಹಾಕಿಬಿಟ್ರು. ಅದರಿಂದ ಇವತ್ತು ಎಲ್ಲ ಡಾಟಾಗಳು ಯಾವುದು ಲೀಕ್ ಆಗಿಲ್ಲ, ಅದನ್ನು ಎನಾಲಿಸಿಸ್ ಮಾಡಿ ತಾಲೂಕು ವೈಸ್ ಮನೆ ವಹಿಸಿ ಇವತ್ತು ಅದು ಕಂಪ್ಯೂಟರಲ್ಲಿ ಇದೆ. ಅದರ ಕೀ ಕೂಡ HLನವ್ರ ಹತ್ರ ಇದೆ, ಅವರೇ ಅದನ್ನು ಮಾಡಿರೋದು. ಈ BLನವರು ಎಲೆಕ್ಟ್ರಾನಿಕ್ ಸರ್ಕಾರದ ಸ್ವಾಮ್ಯದ ಸಂಸ್ಥೆಯಲ್ಲಿ ಇದೆ ಅದು. ಅದರಿಂದ ಅದು ಏನೂ ಆಗಿಲ್ಲ. ಅದರಿಂದ ನಾವು ಇವತ್ತು ಮಾತಾಡಬೇಕಾಗಿರೋದು ಇದನ್ನು
ಕಾಂತರಾಜು ಆಯೋಗದ ವರದಿಯ ಆಧಾರದಲ್ಲಿ ಜಯಪ್ರಕಾಶ್ ಹೆಗಡೆಯವರು ಏನು ಈ ರಿಸರ್ವೇಷನ್ ರಿವೈಸ್ ಮಾಡಿ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ, ಅದರ ಅನುಷ್ಠಾನಕ್ಕೆ ನಾವೀಗ ಒತ್ತಾಯ ಮಾಡಬೇಕು. ಇದು ಇಲ್ಲಿಗೆ ನಿಲ್ಲುವುದಿಲ್ಲ. ಇದೊಂದು ಕಾನೂನಿನ ಹೋರಾಟ. ಇದು ನಾಳೆ ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ. ಸುಪ್ರೀಂ ಕೋರ್ಟ್ ಒಂದಷ್ಟು ಪ್ರಶ್ನೆಗಳನ್ನು ಕೇಳುತ್ತೆ. ಈಗೇನಾಗಿದೆ ಅಂದರೆ, ನೀವು ಇದಕ್ಕೆ ಕಾರಣ ಇಲ್ಲದೆ ಎಲ್ಲ ಆಕ್ಷೇಪಗಳನ್ನು ಕೊಟ್ಟಿರುವ ಕಾರಣಕ್ಕಾಗಿ ಇದರ ಪರಿಣಾಮ ಏನಾಗುತ್ತೆ, ನಾಳೆ ಸುಪ್ರೀಂ ಕೋರ್ಟ್ ಹೇಳುತ್ತೆ, ನಿಮ್ಮ ರಾಜ್ಯದಲ್ಲಿಯೇ ಒಂದು ವರ್ಗ ನಿಮ್ಮ ಪಕ್ಷದಲ್ಲಿ ಇದ್ದವರೇ, ನಿಮ್ಮ ಸರ್ಕಾರದ ಪಕ್ಷದಲ್ಲಿ ಇದ್ದವರು ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ಇದು ವೈಜ್ಞಾನಿಕವಾಗಿಲ್ಲ ಅಂತ. ನಾವು ಹೇಗೆ ಅದನ್ನು ಒಪ್ಪುವುದು ಅಂತ ಹೇಳಿದರೆ ನಮ್ಮ ತಲೆ ಮೇಲೆ ನಾವೇ ಚಪ್ಪಡಿ ಹಾಕ್ಕೊಂಡಾಗ ಆಗುತ್ತೆ. ನೀವು ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು 1993ರಲ್ಲಿ ಕರ್ನಾಟಕದಲ್ಲಿ ರಿಸರ್ವೇಷನ್ 73% ಹೆಚ್ಚು ಮಾಡಿ ಗೌರ್ಮೆಂಟ್ ಆರ್ಡರ್ ಮಾಡಿದ್ದಾರೆ. ಇದು ಭಾಳ ಕ್ರಾಂತಿಕಾರಿಕವಾದ ಒಂದು ಆರ್ಡರ್. ಅದನ್ನು ವೀರಪ್ಪ ಮೊಯ್ಲಿಯವರೇ ಮಾತಾಡ್ತಾ ಇಲ್ಲ. ನಾನು ಅದನ್ನು ಒಂದು ವರ್ಷದಿಂದ ಪ್ರಜಾವಾಣಿಯಲ್ಲಿ ಬರೆದೆ, ಸ್ವಾಮಿ ನೀವಾದರೂ ಮಾತಾಡಿ ಅಂತ. ನೀವೇ ಮಾಡಿರೋದು, ಗೌರ್ಮೆಂಟ್ ಆರ್ಡರ್ ಇದೆ ನನ್ನ ಹತ್ರ. 73%ಗೆ ಜಾಸ್ತಿ ಮಾಡಿದರು. ಅಂದರೆ ಇವರು ಮಂಡಲ್ ವರ್ಷದ ಕಮಿಷನ್ ಮಂಡಲ್ ರಿಪೋರ್ಟ್ ಬರೋಗಿಂತ ಮೊದಲು ತಮಿಳುನಾಡಿನಲ್ಲಿ ಜಾಸ್ತಿ ಮಾಡಿದ್ರು, ಅದರ ನಂತರ ಇವರು ಮಾಡಿದರು. ಆದರೆ ಇವತ್ತದು ಸುಪ್ರೀಂ ಕೋರ್ಟಲ್ಲಿದೆ. ಅದರಿಂದ ಇದೇನು ವಸ್ತು ಏನಲ್ಲ. ಈಗ ಜಾತಿ ಗಣತಿ ಆಧಾರದಲ್ಲಿ ನಾವು ಮಾಡಬೇಕಾದ ಕೆಲಸ ಏನಂದರೆ, ಒಂದು ರಿಸರ್ವೇಷನ್ನ ಕ್ಯಾಪನ್ನು ಜಾಸ್ತಿ ಮಾಡೋದು, ಅದಕ್ಕಿಂತ ಮುಖ್ಯವಾಗಿ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ಕೊಡೋದು. ಇವತ್ತು ನಾವೆಲ್ಲ ಹೊಡೆದಾಡ್ಕೊಳ್ತಾ ಇದ್ದೇವೆಲ್ಲ ಮೀಸಲಾತಿ 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 ಅಂತ. ಇದಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇದಕ್ಕೆ ಯಾವ ಅರ್ಥನೂ ಇಲ್ಲ. ಉದ್ಯೋಗದಲ್ಲಿ ಮೀಸಲಾತಿ, ಸರ್ಕಾರಿ ಉದ್ಯೋಗ ಇರೋದು 2%, 98% ಉದ್ಯೋಗ ಖಾಸಗಿ ಕ್ಷೇತ್ರದಲ್ಲಿದೆ. ಆಯಿತಾ? ನೀವು ಶಿಕ್ಷಣ ಸಂಸ್ಥೆಗಳೆಲ್ಲವೂ ಪ್ರೈವೇಟ್ ಯೂನಿವರ್ಸಿಟಿ ಆಗ್ತದೆ, ಡೀಮ್ಡ್ ಯೂನಿವರ್ಸಿಟಿ ಆಗ್ತದೆ. ಅದರಲ್ಲಿ ನಿಮ್ಮ ಯಾವುದೇ CET ಮತ್ತೊಂದು ಅಪ್ಲೈ ಆಗೋದಿಲ್ಲ, ಯಾವ ರಿಸರ್ವೇಷನ್ ಅಪ್ಲೈ ಆಗೋದಿಲ್ಲ. ಖಾಸಗಿ ಎಲ್ಲ ಗೌರ್ಮೆಂಟ್ ಸಂಸ್ಥೆಗಳನ್ನು ಒಂದಾ ಕಾಂಟ್ರಾಕ್ಟ್ಗಳ ಮೇಲೆ ಕೊಡ್ತಾ ಇದ್ದಾರೆ, ಇಲ್ಲದ್ರೆ ಔಟ್ಸೋರ್ಸ್ ಮಾಡ್ತಾ ಇದ್ದಾರೆ, ಇಲ್ಲದ್ರೆ ಪ್ರೈವೇಟೈಸೇಷನ್ ಮಾಡಿದ್ದಾರೆ. ಅದರಿಂದ ನಿಮಗೆ ಉದ್ಯೋಗ ಆಗಲಿ ಶಿಕ್ಷಣಗಾಗಲಿ ಭಾಳ ಅವಕಾಶಗಳು ಕಡಿಮೆ. ನಿಜವಾದ ಸಾಮಾಜಿಕ ನ್ಯಾಯ ಬರಬೇಕಾದ್ರೆ ಖಾಸಗಿ ಕ್ಷೇತ್ರದಲ್ಲಿ ಕೂಡ ಮೀಸಲಾತಿಗೆ, ಅಂದರೆ ಈಗ ಉದಾಹರಣೆಗೆ ಇನ್ಫೋಸಿಸ್, ನಾನು ಹೆಸರೆತ್ತೇ ಹೇಳ್ತೇನೆ. ಇನ್ಫೋಸಿಸ್ ರಿಯಾಯಿತಿ ದರದಲ್ಲಿ ಜಮೀನು ಕೊಟ್ಟಿದ್ದಾರೆ, ಅವರಿಗೆ ಭೂಮಿ ಕೊಟ್ಟಿದ್ದಾರೆ. ರಿಯಾಯಿತಿ ದರದಲ್ಲಿ ಅವರಿಗೆ ವಿದ್ಯುತ್ ಕೊಟ್ಟಿದ್ದಾರೆ, ರಿಯಾಯಿತಿ ದರದಲ್ಲಿ ನೀರು ಕೊಟ್ಟಿದ್ದಾರೆ, ಅವರಿಗೆ ಟ್ಯಾಕ್ಸ್ ಹಾಲಿಡೇಸ್ಗಳನ್ನು ಕೊಟ್ಟಿದ್ದಾರೆ, ಟ್ಯಾಕ್ಸ್ ಫ್ರೀ ಸವಲತ್ತುಗಳನ್ನು ಕೊಟ್ಟಿದ್ದಾರೆ. ಅವರು ಸರ್ಕಾರದ ಸವಲತ್ತನ್ನು ಯಾವುದನ್ನು ಉಪಯೋಗಿಸದೆ ಅವರು ಮಾಡಿದರೆ ಬೇಡಪ್ಪ, ಅವರನ್ನು ಇದರ ವ್ಯಾಪ್ತಿಗೆ ತರೋದು ಬೇಡ. ಆದರೆ ಯಾರು ಸರ್ಕಾರದ ಸೌಲಭ್ಯಗಳನ್ನು ಬಳಸಿಕೊಂಡು ಖಾಸಗಿ ಉದ್ಯಮಗಳನ್ನು ಮಾಡಿದಾರೋ ಅಲ್ಲಿ ಅದನ್ನು ಅಪ್ಲೈ ಮಾಡಬೇಕಾಗಿದೆ. ಉತ್ತರ ಪ್ರದೇಶದಲ್ಲಿ ಮಾಯಾವತಿ ಸರ್ಕಾರ ಖಾಸಗಿ ಕ್ಷೇತ್ರದಲ್ಲಿ ಕೂಡ ಮೀಸಲಾತಿಯನ್ನು ತಂತು. ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕಾಗಿಲ್ಲ. ಅದು ಸುಪ್ರೀಂ ಕೋರ್ಟಲ್ಲಿ ಅದು ನಿಂತಿದೆ. ಈಗ ಈ ಜಾತಿ ಗಣತಿಯಲ್ಲಿ ಭಾಳ ಮಂದಿ ಏನು ತಿಳ್ಕೊಂಡಿದ್ದಾರೆ, ಜಾತಿ ಗಣತಿ ಅಂದರೆ ಜಾತಿಯ ತಲೆ ಲೆಕ್ಕ ಮಾಡಿದ್ದಾರೆ ಅಂತ. ಅಲ್ಲ, ನಾನು ಮತ್ತೆ ನಾವು ತಿಳ್ಕೊಳ್ಬೇಕಾಗಿರೋದು, ನಾವು ಬಳಕೆಗಾಗಿ ಅದನ್ನು ಜಾತಿ ಗಣತಿ ಅಂತ ಹೇಳ್ತಾ ಇದ್ದೇವೆ. ಅದು ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ. ಇದನ್ನು ಈ ಸಮೀಕ್ಷೆಯಲ್ಲಿ ಭಾಳಷ್ಟು ನಮಗೆ ಮಾಹಿತಿಗಳು ಸಿಗುತ್ತೆ. ನಾನು ಹೇಳಿದೆ ಅಲ್ಲ, ಕಾಂತರಾಜು ಆಯೋಗದ ರಿಪೋರ್ಟು ಪೂರ್ತಿ ನೀವು ತೆಗೆದು ನೋಡಿದರೆ ಒಂದು ಟ್ರಕ್ ತುಂಬ ಡಾಕ್ಯುಮೆಂಟ್ ಇದೆ ಅದರಲ್ಲಿ. ಅದು ಡಿಜಿಟಲೈಸ್ ಮಾಡಿದ್ದಾರೆ, ಅದರಿಂದ ಭಾಳ ಫ್ರೀಯಾಗಿ ತಾಲೂಕು ವೈಸ್ ಸಿಗುತ್ತೆ. ಇದರಲ್ಲಿ ಇನ್ನೊಂದು ಮಾಹಿತಿ ಏನು ಸಿಗುತ್ತೆ ಅಂದರೆ, ನಮ್ಮ ಈಗ ಇನ್ಫೋಸಿಸಲ್ಲಿ ಯಾವ ಜಾತಿಯವರು ಎಷ್ಟು ಉದ್ಯೋಗದಲ್ಲಿ ಇದ್ದಾರೆ ಅಂತಲೂ ಸಿಗುತ್ತೆ. ಬರೀ ಇನ್ಫೋಸಿಸ್ ಅಲ್ಲ, ಎಲ್ಲ ಖಾಸಗಿ ಸಂಸ್ಥೆಗಳಲ್ಲಿ ಉದ್ಯಮಗಳಲ್ಲಿ ಯಾವ ಜಾತಿಯವರು ಎಷ್ಟು ಮಂದಿ ಇದ್ದಾರೆ ಅಂತ. ಅದು ಸಿಕ್ಕಾಗ ನಮಗೆ ಗೊತ್ತಾಗುತ್ತೆ, ಸರ್ಕಾರದ ಸೌಲಭ್ಯಗಳನ್ನು ಉಪಯೋಗಿಸಿಕೊಂಡ್ರೂ ಕೂಡ ಇವರು ಸಾಮಾಜಿಕ ನ್ಯಾಯವನ್ನು ಇವರು ಪಾಲಿಸಿಲ್ಲ ಅಂತ ಗೊತ್ತಾಗುತ್ತೆ. ಅದರ ಅರ್ಥ ನೀವು ಅನರ್ಹರಿಗೆ ನೀವು ಕೆಲಸ ಕೊಡಬೇಕಂತ ಅಲ್ಲ. ಈ ಸಮುದಾಯದ ಎಲ್ಲ ಸಮುದಾಯದಲ್ಲೂ ಕೂಡ ಇವತ್ತು ಹಿಂದುಳಿದ ಜಾತಿಗಳಲ್ಲಿ, ದಲಿತರಲ್ಲಿ, ಅಲ್ಪಸಂಖ್ಯಾತರಲ್ಲಿ ಕೂಡ ಇವತ್ತು ಭಾಳಷ್ಟು ಮಂದಿ ವಿದ್ಯಾವಂತರಿದ್ದಾರೆ, ಇಂಜಿನಿಯರ್ಗಳಿದ್ದಾರೆ, ನೀವು IT BTಗಳಲ್ಲಿ ಪದವಿಗಳನ್ನು ಗಳಿಸಿದವರು ಇದ್ದಾರೆ. ಆದರೆ ಅವರಿಗೆ ಅಲ್ಲಿ ಅವಕಾಶಗಳು ಸಿಗುವುದಿಲ್ಲ. ಅವರು ದ್ವಾರಕನಾಥ್ ಬಹುಶಃ ಹಿಂದುಳಿದ ವರ್ಗ ಆಯೋಗದ ಅಧ್ಯಕ್ಷರು ಇದ್ದಾಗ ಒಂದು ಲೆಟರ್ ಎಲ್ಲ ಬರೆದರು, ರವಿವರ್ಮ ಕುಮಾರ್ ಅವರು ಬರೆದಿದ್ದಾರೆ, ನಿಮ್ಮಲ್ಲಿರುವ ಉದ್ಯೋಗದಲ್ಲ ಒಂದು ಸಾಮಾಜಿಕ ಹಿನ್ನೆಲೆಯ ವಿವರ ಕೊಡಿ ಅಂತ ಅವ್ರು ಕೊಡೋದಿಲ್ಲ. ಮಾಯಾವತಿ ಸರ್ಕಾರ ಉತ್ತರ ಪ್ರದೇಶದಲ್ಲಿ ಖಾಸಗಿ ಕ್ಷೇತ್ರದಲ್ಲಿ, ಅಂದರೆ ಯಾರ್ಯಾರು ಸರ್ಕಾರಿ ಸೌಲಭ್ಯಗಳನ್ನು ಪಡ್ಕೊಂಡು ಉದ್ಯಮಗಳನ್ನು ಸ್ಥಾಪನೆ ಮಾಡಿದ್ದಾರೆ, ನಾನು ಆಗಲೇ ಹೇಳಿದೆ, ಕನ್ಸೆಷನ್ ರೇಟಲ್ಲಿ ಭೂಮಿ ತಗೊಂಡು, ಟ್ಯಾಕ್ಸ್ ಹಾಲಿಡೇ ತಗೊಂಡು, ರಿಯಾಯಿತಿ ದರದಲ್ಲಿ ವಿದ್ಯುತ್ ತಗೊಂಡು ಮಾಡಿದ್ದಾರೆ. ನೀವು ನಿಮ್ಮ ಉದ್ಯಮದಲ್ಲಿ ಕೂಡ ನೀವು ಮೀಸಲಾತಿಯನ್ನು
ಜಾರಿಗೆ ತರಬೇಕಂತ ಲೆಟರ್ ಕೊಡ್ತಾರೆ. ಅಲಹಾಬಾದ್ ಹೈಕೋರ್ಟ್ ಅದಕ್ಕೆ ಸ್ಟೇ ಕೊಟ್ಟಿದೆ, ಅದರಿಂದ ಅದು ಹಾಗೆ ಉಳಿದಿದೆ. ಇದು ಒಂದು ದೀರ್ಘವಾದ ಕಾನೂನಿನ ಹೋರಾಟ. ಕಾಂಗ್ರೆಸ್ ಪಕ್ಷದ ನಾನು ನೋಡಿದ್ದೇನೆ, ಕಳೆದ 3 ಲೋಕಸಭೆಯ ಪ್ರಣಾಳಿಕೆಯಲ್ಲೂ ಕೂಡ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿಯ ಬಗ್ಗೆ ನಾವು ಚರ್ಚೆ ಮಾಡಬೇಕಂತ ಅದರಲ್ಲಿ 2 ಲೈನ್ ಇದೆ. ಅಟ್ಲೀಸ್ಟ್ ಆ ಕಮಿಟ್ಮೆಂಟ್ ಇದೆ. ಆದರೆ ಈ ಕಮಿಟ್ಮೆಂಟನ್ನು ಈಗ ನಾವು ಕೇಳಬೇಕಾಗಿರೋದು, ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಜಾತಿಗಣತಿಯ ಪ್ರಶ್ನೆ ಬಂದಾಗ ಈ ಜಾತಿಗಣತಿಯನ್ನು ಕೇಳುವವರೆಲ್ಲ ಅರ್ಬನ್ ನಕ್ಸಲರು ಅಂತ ಹೇಳಿದರು. ಯಾರು? ಸನ್ಮಾನ್ಯ ನರೇಂದ್ರ ಮೋದಿಯವರು, ಪ್ರಧಾನಿಗಳು ಅವರೇ ಹೇಳಿದರು. ಕಾಸೆನ್ಸಸ್ ಬಗ್ಗೆ ಯಾರು ಕೇಳ್ತಾ ಇದ್ದಾರೆ ಅವರೆಲ್ಲ ಅರ್ಬನ್ ನಕ್ಸಲರು ಕೇಳ್ತಾ ಇದ್ದಾರೆ ಅಂತ. ಇದರಿಂದ ನಮ್ಮ ಜಾತಿಯನ್ನು ಒಡೆದಾಕುವ ಪ್ರಯತ್ನ ಅಂತ BJP ಹೇಳ್ತು. ಅವರೇ ಇವತ್ತು ಜಾತಿ ಗಣತಿಯನ್ನು ನಡೆಸಬೇಕೇನೋ ಅನೌನ್ಸ್ ಮಾಡ್ತಾರೆ. ಇದಕ್ಕಾಗಿ ನಾವು ರಾಹುಲ್ ಗಾಂಧಿ ಅವರಿಗೆ ಕೃತಜ್ಞರಾಗಿರಬೇಕು. ಅವರ ಒತ್ತಡಕ್ಕೆ, ಅದು ಕಾಂಗ್ರೆಸ್ ಪಕ್ಷದ ಒತ್ತಡಕ್ಕೆ ಮಣಿದು ಅದನ್ನು ಮಾಡಿದ್ದಾರೆ ಅನ್ನೋದು ಭಾಳ ಸ್ಪಷ್ಟ. ಅದರಿಂದ ಈಗ ಅಷ್ಟಕ್ಕೆ ನಿಲ್ಲುತ್ತಾ ಅದು? ಇದೊಂದು ಕೇವಲ ಇಲೆಕ್ಷನ್ ಗಿಮಿಕ? ಅದು ನಿಜವಾಗಿ ಅವರಿಗೆ ಆ ಬದ್ಧತೆ ಇದ್ದಿದ್ರೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮಂಥವ್ರು ಎಲ್ಲರೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿರುವವರು ಕೇವಲ ಜಾತಿ ಗಣತಿಯಲ್ಲ, 50% ರಿಸರ್ವೇಷನ್ ಜಾಸ್ತಿ ಮಾಡಬೇಕು ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಕೂಡ ಮೀಸಲಾತಿ ಕೊಡಬೇಕಂತ ಹೇಳ್ತಾ ಇದ್ದೇವೆ. ಅದನ್ನು ಕೂಡ ನಾವು ಮಾಡಬೇಕು ವಿನಃ, ನಾನು ಮತ್ತೆ ಹೇಳ್ತಾ ಇದ್ದೇನೆ, ಇವತ್ತಿನ ಕಾಂತರಾಜು ಆಯೋಗದ ರಿಪೋರ್ಟ್ ಇಲ್ಲಿ, ಜಯಪ್ರಕಾಶ್ ಆಯೋಗದ ರಿಪೋರ್ಟ್ ಇಲ್ಲಿ, ಅದು ವೈಜ್ಞಾನಿಕವಾಗಿಲ್ಲ, ಲೀಕ್ ಆಗಿದೆ, ಇದನ್ನೆಲ್ಲವನ್ನು ಬಿಟ್ಟು ನಾವು ಇದರ ಆಚೆಗೆ ನೋಡಬೇಕಾದ ಕಾಲ ಬಂದಿದೆ ಇವತ್ತು. ಅದನ್ನು ಮಾಡಬೇಕು. ಜಾತಿ ಗಣತಿಯಲ್ಲಿ ಈ ಎಲ್ಲ ಮಾಹಿತಿಗಳು ನಮಗೆ ಸಿಗುತ್ತೆ. ಬಹುಶಃ ಅದಕ್ಕೆ ಈಗ ನಮಗಿಂತ ನಂತರ ತೆಲಂಗಾಣದಲ್ಲಿ ಮಾಡಿದರು, ಅವರು ಜಾರಿ ಮಾಡಲಿಕ್ಕೆ ಹೊರಟಿದ್ದಾರೆ. ಬಿಹಾರದಲ್ಲಿ ಭಾಳ ಅವಸರದಲ್ಲಿ ಮಾಡಿದ್ದಾರೆ. ಅದು ಸುಪ್ರೀಂ ಕೋರ್ಟಲ್ಲಿ ನಿಲ್ಲುತ್ತಾ ಗೊತ್ತಿಲ್ಲ. ಆದರೆ ನಮಗೊಂದು ದೀರ್ಘ ಪರಂಪರೆ ಇದೆ. ಕರ್ನಾಟಕದಲ್ಲಿ ನಾನು ಈ ಸಂದರ್ಭದಲ್ಲಿ ಕೆಲವು ಸಂಗತಿಗಳನ್ನು ಹೇಳಬೇಕು. ನೋಡಿ, ಮೀಸಲಾತಿ ಹೆಂಗಿದೆ ಅಂದರೆ, ಮೀಸಲಾತಿ ಬಗ್ಗೆ ಬಹುಶಃ ರಾಜಪದ್ರಳವಿ ಅವರು ಮಾತಾಡ್ತಾರೆ. ಮೀಸಲಾತಿ ಆವನೂರು ಆಯೋಗದ ವರದಿ ಜಾರಿಗೆ ತಂದಾಗ ಲಿಂಗಾಯತರನ್ನು ಅದರಿಂದ ಮೀಸಲಾತಿಯಿಂದ ಹೊರಗಿಟ್ಟಿದ್ರು. ಭಾಳ ಮಂದಿಗೆ ಗೊತ್ತಿದೆ ಇಲ್ಲೋ ಗೊತ್ತಿಲ್ಲ, ಲಿಂಗಾಯತರನ್ನು ಹೊರಗಿಟ್ಟಿದ್ರು, ಒಕ್ಕಲಿಗರು ಒಳಗಡೆ ಇದ್ದರು ಆವನೂರು ಆಯೋಗದ ವರದಿಯಲ್ಲಿ. ವೆಂಕಟಸ್ವಾಮಿ ಆಯೋಗದ ವರದಿ ಬಂದಾಗ ಒಕ್ಕಲಿಗರನ್ನು ಕೂಡ ಅದರಿಂದ ಹೊರಗಿಟ್ಟರು. ಅಂದರೆ ಯಾವುದೇ ಒಂದು ಮೀಸಲಾತಿ ವೈಜ್ಞಾನಿಕವಾಗಿ ನಡಿಬೇಕಾದ್ರೆ ಮೇಲೆ ಏರ್ತಾ ಇದ್ದಾಗ ಯಾರು ಸವಲತ್ತನ್ನು ಪಡ್ಕೊಂಡಿದ್ದಾರೆ ಅವರು ಅದನ್ನು ಕಳ್ಕೊಳ್ತಾ ಬಂದರೆ ಮಾತ್ರ ನಿಜವಾದ ಮೀಸಲಾತಿ ಸಿಗುತ್ತೆ. ಎಲ್ಲ ಈಗ ಭಾರತದಲ್ಲಿ ಇರುತ್ತೆ. ಆದರೆ ಏನಾಯಿತು, ವೆಂಕಟಸ್ವಾಮಿ ವಿರುದ್ಧ ಭಾಳ ದೊಡ್ಡ ಚಳವಳಿ ನಡೆಯಿತು. ಕೊನೆಗೆ ನೀವು ಚಿನ್ನಪ್ಪರೆಡ್ಡಿ ಕಮಿಷನ್ ವರದಿ ಮಾಡಿದರು. ನನಗೆ ಈ ಸಂದರ್ಭದಲ್ಲಿ ನಾನು ಇಬ್ಬರನ್ನು ನೆನೆಸ್ಕೊಳ್ತೀನಿ. ವೆಂಕಟಸ್ವಾಮಿ ಅವರ ವರದಿ ವಿರುದ್ಧ ದೇವೇಗೌಡರ ನೇತೃತ್ವದಲ್ಲಿ ಇಡೀ ಒಕ್ಕಲಿಗ ಸಮುದಾಯ ಭಾಳ ದೊಡ್ಡ ಪ್ರತಿಭಟನೆಯನ್ನು ಮಾಡಿತು. ಭಾಳ ದೊಡ್ಡ ಪ್ರತಿಭಟನೆ. ರಾಮಕೃಷ್ಣ ಹೆಗಡೆ ಅವರು ಅದಕ್ಕೆ ಈಲ್ಡ್ ಆದರು. ಆನಂತರ ಚಿನ್ನಪ್ಪರೆಡ್ಡಿ ಕಮಿಷನ್ ವರದಿಯನ್ನು ಮಾಡಿದರು. ಈ ಗಲಾಟೆ ನಡೆಯುವಾಗ ವೆಂಕಟಸ್ವಾಮಿ ವರದಿಯನ್ನು ರದ್ದು ಮಾಡಿದೆ ಅಂತ ಸರ್ಕಾರ ಅನೌನ್ಸ್ ಮಾಡಿದಾಗ ಅದರ ವಿರುದ್ಧ ಹೈಕೋರ್ಟಿಗೆ ರಿಟ್ ಹಾಕಿದವರು ಇಬ್ಬರು. ಒಬ್ಬರು P. ಲಂಕೇಶ್, ಇನ್ನೊಬ್ಬರು KP ಪೂರ್ಣಚಂದ್ರ ತೇಜಸ್ವಿ. ಅವರು ಜಾತಿ ಮತ್ತೊಂದು ಏನನ್ನು ನೋಡದೆ ಸಾಮಾಜಿಕ ನ್ಯಾಯದ ಪರವಾಗಿದೆ ವೆಂಕಟಸ್ವಾಮಿ ವರದಿ, ಇದನ್ನು ಜಾರಿ ಮಾಡಬೇಕಂತ ಹೇಳ್ತಾರೆ. ಇವತ್ತು ಅಂಥವರನ್ನು ನಾವು ಇನ್ನೂ ಈ ಸಮಾಜದಲ್ಲಿ ಮತ್ತೆ ಕಾಣಲಿಕ್ಕೆ ಆಗ್ತಿಲ್ಲ, ಗೊತ್ತಿಲ್ಲ. ಅಂದರೆ ಜಾತಿ ಮತ ಇದನ್ನು ಮೀರಿ ಒಂದು ಸಾಮಾಜಿಕ ನ್ಯಾಯದ ಪರವಾಗಿ ಈ ಇಬ್ಬರು ಲೇಖಕರು ನಿಂತರು. ಇವತ್ತು ಆ ಪರಿಸ್ಥಿತಿ ಇಲ್ಲ. ಬಹುಶಃ ಮಂಡ್ಯದಲ್ಲಿ KV ಶಂಕರೇಗೌಡರು ಕೂಡ ಅದರ ಗಲಾಟೆ ಆದಾಗ ಅವರು ಉಪವಾಸ ಕೊಡ್ತಾರೆ, ಅಂದರೆ ಗಲಾಟೆ ಮಾಡಬೇಡಿ ಅಂತ. ಬಹಳಷ್ಟು ನಾಯಕರು ಆ ಕಾಲದಲ್ಲಿ ಇದ್ದರು. ನಾನು ಯಾವಾಗಲೂ ಹೇಳ್ತೇನೆ, ಇದಕ್ಕೆ ಸಂಬಂಧಿಸಿದ್ದಲ್ಲ. ನಾವು ಮಾತಾಡುವಾಗ ಜಾತಿ ಧರ್ಮದ ಪ್ರಶ್ನೆ ಬಂದಾಗ ಒಂದು ರೀತಿ ಸಂಘರ್ಷದ ಬಗ್ಗೆ ಮಾತಾಡ್ತಾರೆ. ಭೂ ಸುಧಾರಣೆ ಜಾರಿಗೆ ಬಂದಾಗ ನಾನು ಇವತ್ತು ಮಂಗಳೂರಿನ ಬಗ್ಗೆ ಭಾಳ ಜನ ಮಾತಾಡ್ತಾರೆ. ಸುಮ್ಮನೆ ನಾನು ಡೈವರ್ಟ್ ಮಾಡಿ ಮಾತಾಡ್ತೇನೆ, ಅದಕ್ಕೆ ತಿಳ್ಕೊಳ್ಬೇಕಾಗತ್ತೆ ಇದೆ ಅಂತ. ಮಂಗಳೂರಲ್ಲಿ ಭಾಳ ಮಂದಿ ಹೇಳ್ತಾರೆ ಇವತ್ತು ಹಾಗಾಗಿದೆ ಹೀಗಾಗಿದೆ ಅಂದರೆ. ಭೂ ಸುಧಾರಣೆ ಜಾರಿಗೆ ಬಂದದ್ದು, ಇಡೀ ರಾಜ್ಯಕ್ಕಿಂತ ಪರಿಣಾಮಕಾರಿ ಜಾರಿಗೆ ಬಂದದ್ದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ. ಒಂದು 4.5 ಲಕ್ಷ ಎಕರೆ ಜಮೀನು ಏನು ಭೂ ಸುಧಾರಣೆಯಿಂದ ಬಂತು, ಅದರಲ್ಲಿ ಮೆಜಾರಿಟಿ ಜಮೀನು ಗೇಣಿದಾರಿಗೆ ಸಿಕ್ಕಿದ್ದು ಸೌತ್ ಕೇಂದ್ರದಲ್ಲಿ. ಭೂ ಸುಧಾರಣಾ ಸಚಿವರಾಗಿದ್ದವರು ಯಾರು? B. ಸುಬ್ಬಯ್ಯ ಶೆಟ್ಟರು. ಅವರು ಯಾರು? ಜಮೀನ್ದಾರ ಪಕ್ಷಕ್ಕೆ ಸೇರಿದವರು. ಅವರ ಮೇಲೆ ಒಂದೇ ಒಂದು ಅವರ ಜಾತಿಗಾಗಿ ಕೆಲಸ ಮಾಡಿದರೆ ಅಂತ ಒಂದು ಸಣ್ಣ ಕಳಂಕ ಕೂಡ ಇರಲಿಲ್ಲ. ಜಮೀನ್ದಾರ ವರ್ಗ ಸೇರಿದವರು. ಇದು ಒಂದು. ಎರಡನೇದು, ಭೂಮಿ ಕಳ್ಕೊಂಡವರು ಯಾರು? ಅಲ್ಲಿ ಬಂಟ ಸಮುದಾಯದವರು, ಜೈನರು, ಬ್ರಾಹ್ಮಣರು. ಈಗ ಅಲ್ಲಿ ಬೀದಿಯಲ್ಲಿ ರಕ್ತ ಬರ್ತಾ ಇದೆಯಲ್ಲ, ಅಲ್ಲಿ ರಕ್ತಪಾತ ಆಗಲಿಲ್ಲ.
ಆ ಜಮೀನ್ದಾರರು ವಾಲಂಟರಿಯಾಗಿ ಭೂಮಿಯನ್ನು ಬಿಟ್ಟುಕೊಟ್ರು. ಇದೇ ನೆಲದಲ್ಲಿ ಆಗಿರೋದು ಅದು. ಎಲ್ಲೂ ರಕ್ತಪಾತ. ಇವತ್ತು ಭೂ ಸುಧಾರಣೆ ಜಾರಿಗೆ ಬಂದರೆ ಏನಾದರೂ ಭೂಮಿ ಬಿಟ್ಕೊಡ್ಬೇಕಂದ್ರೆ ಆ ರೀತಿ ಆಗುತ್ತೆ ಅಂತ ನನ್ನ ಜಿಲ್ಲೆಗಳಲ್ಲಿ ಆಗ್ತದೆ ನಾನು ಏನು ನಿರೀಕ್ಷೆ ಮಾಡೋದಿಲ್ಲ. ಆಗಿದ್ದವರು ಅಶಿಕ್ಷಿತ